ನಮಸ್ತೆ. ಇಂದಿನ ದಿನ ನಾವು ಯೂನಿಟ್ 4 ಅಂದರೆ ಭಾವನೆಗಳು ಅನ್ನುವ ಒಂದು ವಿಷಯ ವಸ್ತುಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮಾಡೋಣ. ಭಾವನೆಗಳು ಅಂತಕ್ಕಂಥ ವಿಚಾರವನ್ನು ನಾವು ಮೊದಲು ವಿವರವಾಗಿ ತಿಳ್ಕೊಳ್ಳೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಡೆಯುವ ವ್ಯಕ್ತಿನಿಷ್ಠ ಭಾವನೆಗಳನ್ನು ಜೈವಿಕ ಮತ್ತು ಮನೋವೈಜ್ಞಾನಿಕ ಆಧಾರದ ಮೇಲೆ ವ್ಯಕ್ತಪಡಿಸುವ ಪ್ರಕ್ರಿಯೆಯನ್ನು ಭಾವನಾತ್ಮಕತೆ ಎಂದು ಕರೆಯಲಾಗುತ್ತದೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಭಾವನೆಗಳನ್ನು ವ್ಯಕ್ತಪಡಿಸುತ್ತೇವೆ. ಭಾವನೆಗಳಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಭಾವನೆಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಒಂದು ಎಮೋಷನ್ಸನ್ನು ವ್ಯಕ್ತಪಡಿಸೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ನೀವೇ ಊಹಿಸಿಕೊಳ್ಳಿ, ಒಂದು ವೇಳೆ ನಮಗೆ ಭಾವನೆಗಳು ಇಲ್ಲದೆ ಹೋದರೆ ನಮ್ಮ ಜೀವನ ಹೇಗೆ ನಡೀಲಿಕ್ಕೆ ಸಾಧ್ಯ ಆಗುತ್ತೆ? ಬೇರೆ ಬೇರೆ ರೀತಿಯ ಭಾವನೆಗಳನ್ನು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ವ್ಯಕ್ತಪಡಿಸುತ್ತೇವೆ. ಅದರಲ್ಲಿ ಎರಡು ರೀತಿಯಾದಂತಹ ಭಾವನೆಗಳನ್ನು ನಾವು ಸಾಮಾನ್ಯವಾಗಿ ಕಾಣಬಹುದು. ಒಂದು, ನಮಗೆ ಜೈವಿಕ ಆಧಾರದ ಮೇಲೆ ನಮ್ಮ ಭಾವನೆಗಳು ಉದ್ದೀಪನಗೊಳ್ಳತಕ್ಕಂಥದ್ದು. ಜೈವಿಕ ಆಧಾರದ ಮೇಲೆ ಅಂದ್ರೆ ಅರ್ಥ ಏನಾಗುತ್ತೆ ಅಂದರೆ, ನಮಗೆ ನಮ್ಮ ಪ್ರಾಥಮಿಕವಾಗಿ ನಮಗೆ ಯಾವ ರೀತಿ ನಮ್ಮ ಮನಸ್ಸಿಗೆ ಅಥವಾ ನಮ್ಮ ಒಂದು ದೇಹಕ್ಕೆ ನಮಗೆ ಅವಶ್ಯಕತೆ ಇರುತ್ತೆ. ಉದಾಹರಣೆಗೆ, ನಮಗೆ ಬಾಯಾರಿಕೆ ಆದಂಥ ಸಂದರ್ಭದಲ್ಲಿ ನಮಗೆ ನೀರನ್ನು ಕುಡಿಲಿಕ್ಕೆ ನಮಗೆ ಫೀಲಿಂಗ್ಸ್ ಶುರುವಾಗುತ್ತೆ. ನಮಗೆ ಹೊಟ್ಟೆ ಹಸುವಾದಾಗ ನಮಗೆ ಊಟ ಮಾಡಲಿಕ್ಕೆ ನಮ್ಮ ಮನಸ್ಸು ಯಾವಾಗಲೂ ಕೂಡ ಆತೊರಿತಕ್ಕಂಥದ್ದು. ಆ ಊಟ ಮಾಡಿದ ನಂತರ ನಮ್ಮ ಒಂದು ಭಾವನೆ ಹೇಗಿರುತ್ತೆ ಅಂದರೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ಸ್ ಅಥವಾ ತೃಪ್ತಿ ಸಿಕ್ಕಂಥ ಒಂದು ಭಾವನೆ ಆಗಿರುತ್ತೆ. ಅಥವಾ ನಾವು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಂಡಾಗ, ಲೈಂಗಿಕ ಕ್ರಿಯೆಯನ್ನು ಮುಗಿಸಿದಾಗ, ಯಾಕೆಂದ್ರೆ ಲೈಂಗಿಕ ಕ್ರಿಯೆಯನ್ನು ನಡೆಸ್ತಕ್ಕಂಥ ಒಂದು ಇದು ಕೂಡ ಒಂದು ಮೋಟಿವೇಶನ್ ಅಥವಾ ಒಂದು ಉತ್ತೇಜನದ ಒಂದು ಭಾಗವಾಗಿರುತ್ತೆ. ಅದೇ ರೀತಿ ಈ ಎಲ್ಲ ರೀತಿಯ ಕ್ರಿಯೆಗಳು ನಮ್ಮ ಭಾವನೆಯನ್ನು ತೃಪ್ತಿಪಡಿಸುತ್ತವೆ. ಉದಾಹರಣೆಗೆ, ನಾವು ಊಟವನ್ನೇ ಮಾಡದೆ ಯಾವುದೇ ವಿದ್ಯಾರ್ಥಿ ತರಗತಿಗೆ ಶಾಲೆಯಲ್ಲಿ ಹೋದಾಗ ಅವನು ಶಾಲೆಯಲ್ಲಿ ನಡೀತಕ್ಕಂಥ ಒಂದು ಪಾಠವನ್ನ ಗಮನ ಕೊಟ್ಟು ಕೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ಒಂದು ಗಮನ ಕೊಟ್ಟು ಕೇಳೋದಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಫ್ರಸ್ಟ್ರೇಷನ್ ಆಗಿರ್ಬೋದು, ಅವನಿಗೆ ಒಂದು ರೀತಿ ಮನಸ್ಸಿಗೆ ವೇದನೆ ಆಗ್ತಕ್ಕಂಥ ಸಂದರ್ಭ ಬರುತ್ತೆ. ಅಥವಾ ನಮಗೆ ಬಹುತೇಕ ಸಂದರ್ಭಗಳಲ್ಲಿ ನಾವು ಯೂರಿನ್ ಅನ್ನು ಪಾಸ್ ಆಗ್ತಕ್ಕಂಥ ಸಂದರ್ಭ ಆಗಿರ್ಬೋದು, ಅಥವಾ ಮಲಮೂತ್ರ ವಿಸರ್ಜನೆಯನ್ನು ಆಗಿರತಕ್ಕಂಥ ಸಂದರ್ಭ ಬಂದಿರ್ಬೋದು, ಅಥವಾ ನಮಗೆ ಹೆಚ್ಚು ಬಾಯಾರಿಕೆ ನೀರಡಿಕೆ ಆಗಿರ್ತಕ್ಕಂಥ ಸಂದರ್ಭ ಬಂದಿರ್ಬೋದು, ಅಥವಾ ನಮಗೆ ಹೊಟ್ಟೆ ನೋವು ಆಗಿರ್ಬೋದು. ಈ ರೀತಿಯ ಫಿಸಿಯಾಲಜಿಕಲ್ ಜೈವಿಕ ಕ್ರಿಯೆಗಳು ನಮ್ಮ ಒಂದು ಭಾವನೆಗಳನ್ನು ನಿಯಂತ್ರಿಸ್ತವೆ. ಎಲ್ಲವೂ ಸರಿಯಾಗಿದ್ರೆ ನಾವು ಸಾಮಾನ್ಯವಾಗಿ ಶಾಂತ ರೀತಿಯಲ್ಲಿ ಇರ್ಬೋದು. ಆದರೆ ಎಲ್ಲವೂ ಸರಿಯಾಗಿಲ್ಲ, ಏನೋ ಸಮಸ್ಯೆ ಆಗಿದೆ ಅಂದಾಗ ತಕ್ಷಣ ನಾವು ಅದರಲ್ಲೂ ಕೂಡ ಈ ಒಂದು ಜೈವಿಕ ಆಧಾರದ ಮೇಲೆ ನಡೀತಕ್ಕಂಥ ಕ್ರಿಯೆಗಳು ತುಂಬಾನೇ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಮೊದಲೇ ಹೇಳಿದಂತೆ ಉತ್ತೇಜನ ಕ್ರಿಯೆಗಳಲ್ಲಿ ನಾವು ಡಿಸ್ಕಷನ್ ಮಾಡಿದಾಗ ಏನು ಹೇಳಿದ್ವಿ ಅಂದರೆ, ನಾವು ಆರ್ಗ್ಯಾನಿಸಮ್ಸ್, ಮನುಷ್ಯ ಅಂತಕ್ಕಂಥವನು ಒಬ್ಬ ಒಂದು ಜೀವಿ, ಹ್ಯೂಮನ್ ಬೀಯಿಂಗ್ ಅಂತಕ್ಕಂಥ ಒಂದು ಜೀವಿ. ಜೀವ ಇರೋದ್ರಿಂದ, ಅದೇ ನಾವು ನಿರ್ಜೀವ ವಸ್ತು ಆದರೆ ಆ ರೀತಿಯ ನೀರಡಿಕೆ ಆಗ್ತಕ್ಕಂಥ ಒಂದು ಅವಶ್ಯಕತೆ ಬರೋದಿಲ್ಲ. ಆದರೆ ನಾವು ಜೀವಿಯಾಗಿರೋದ್ರಿಂದ ನೀರಡಿಕೆ ಆಗ್ತಕ್ಕಂಥದ್ದು ಸಾಮಾನ್ಯ. ಸೊ ಇವು ನಮ್ಮ ಭಾವನೆಗಳನ್ನು ನಿಯಂತ್ರಿಸ್ತವೆ. ಅಂದರೆ ಫಿಸಿಯೋಲಜಿಕಲ್ ಇನ್ಫ್ಲೂಯೆನ್ಸ್ ಅಂತ ನಾವು ಕರಿತೀವಿ. ಭಾವನೆಗಳಲ್ಲಿ ಫಿಸಿಯೋಲಜಿಕಲ್ ಇನ್ಫ್ಲೂಯೆನ್ಸ್ ಆಗ್ತಕ್ಕಂಥದ್ದು. ಎರಡನೇದಾಗಿ, ಮನೋವೈಜ್ಞಾನಿಕ ಆಧಾರದ ಮೇಲೆ ವ್ಯಕ್ತಪಡಿಸುವ ಪ್ರಕ್ರಿಯೆ ಅಂತ ನಾವು ಹೇಳ್ತೀವಿ. ಈ ಮನೋವೈಜ್ಞಾನಿಕ ಆಧಾರದ ಮೇಲೆ ವ್ಯಕ್ತಪಡಿಸುವ ಪ್ರಕ್ರಿಯೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ನಾವು ಮೊದಲೇ ಈ ಒಂದು ಬ್ಲಾಕ್ ಅಲ್ಲಿ ಅಧ್ಯಯನ ಮಾಡುವಾಗ ಒಂದು ವಿಷಯವನ್ನು ನಿಮಗೆ ಹೇಳಿದ್ವಿ. ಏನಪ್ಪಾ ಅಂತ ಹೇಳಿದ್ರೆ, ಮನುಷ್ಯ ಸಮಾಜ ಜೀವಿ, ಮನುಷ್ಯ ಸಂಘ ಜೀವಿ. ಮನುಷ್ಯ ಬೇರೆಯವರೊಂದಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅಥವಾ ಸಾಮಾಜಿಕ ವಾತಾವರಣದಲ್ಲಿ, ಸೋಷಿಯಲ್ ಕಂಟೆಕ್ಸ್ಟ್ ಅಲ್ಲಿ ಅವನು ಪ್ರತಿನಿತ್ಯ ಇಂಟರಾಕ್ಷನ್ಸ್ ಅನ್ನು ಮಾಡಬೇಕು. ಆ ಇಂಟರಾಕ್ಷನ್ಸ್ ಮಾಡುವಾಗ ನಮಗೆ ಬೇರೆ ಬೇರೆ ರೀತಿಯ ಭಾವನೆಗಳನ್ನ ವ್ಯಕ್ತಪಡಿಸೋಕೆ ಅವಕಾಶ ಸಿಗ್ತದೆ. ಉದಾಹರಣೆಗೆ ನಾವು ಹೇಳೋದಾದ್ರೆ, ಒಬ್ಬ ವಿದ್ಯಾರ್ಥಿ ಹೊಸದಾಗಿ ಶಾಲೆಗೆ ಸೇರಿದಂಥ ಸಂದರ್ಭದಲ್ಲಿ
ಅವನು ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಪ್ರವೇಶಾತಿ ಪಡೆದಂತ ಸಂದರ್ಭದಲ್ಲಿ ಅವನು ಆ ಸ್ನೇಹಿತರ ಜೊತೆಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಬೀಳುತ್ತೆ. ಮೊದಲ ದಿನಗಳಲ್ಲಿ ಅವನಿಗೆ ಒಂದು ರೀತಿ ಮಾತಾಡುವಾಗ ಸ್ವಲ್ಪ ಕಾತರತೆ ಇರ್ಬೋದು, ಅಥವಾ ಒಂದು ಆಂಗ್ಸೈಟಿ ಅವನಿಗೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದ್ರೆ ಮೊದಲು ಒಂದು ದಿನ ಅಥವಾ 2 ದಿನ, 3ನೇ ದಿನ, 4ನೇ ದಿನ ಅವನು ಬೇರೆ ಬೇರೆ ಹುಡುಗರ ಜೊತೆಗೆ ಬೆರೆತಾಗ ಅವನಿಗೆ ಅವರ ವ್ಯಕ್ತಿತ್ವದ ಅರಿವು ಕೂಡ ಆಗುತ್ತೆ. ಆಮೇಲೆ ಅವನಿಗೆ ಯಾವ ರೀತಿ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಳ್ಬೇಕು, ಮತ್ತೆ ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ನಾವು ಒಂದೇ ದಿನ ಆ ವಿದ್ಯಾರ್ಥಿಗೆ ತನ್ನ ಸ್ನೇಹಿತರ ಎಲ್ಲಾ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಾನೆ ಅಂತಕ್ಕಂಥದ್ದು ತುಂಬಾ ಕಷ್ಟ. ನಾವು ಆ ರೀತಿ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಿರುವಾಗ ಈ ಮನೋವೈಜ್ಞಾನಿಕ ಆಧಾರ ಅಂತಕ್ಕಂಥದ್ದು ಏನಾಗಿದೆ ಅಂದ್ರೆ, ಇದು ಸಾಮಾಜಿಕ ವರ್ತನೆಗಳು, ನಮ್ಮ ಸಾಮಾಜಿಕ ವರ್ತನೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನನ್ನ ಸ್ನೇಹಿತನೊಂದಿಗೆ ನಾನು ಹೇಗೆ ವ್ಯವಹರಿಸ್ತೇನೆ, ನನ್ನ ಕುಟುಂಬದ ಸದಸ್ಯರೊಂದಿಗೆ ನಾನು ಹೇಗೆ ಮಾತಾಡ್ತೀನಿ, ನನ್ನ ಕುಟುಂಬದ ಸದಸ್ಯರೊಂದಿಗೆ ನನ್ನ ವರ್ತನೆ ಹೇಗಿದೆ, ನನ್ನ ಸ್ನೇಹಿತರೊಂದಿಗೆ ನನ್ನ ವರ್ತನೆ ಹೇಗಿದೆ, ನನ್ನ ಸೈಕೋಸೋಷಿಯಲ್ ಎನ್ವೈರನ್ಮೆಂಟ್, ಸಾಮಾಜಿಕ ವಾತಾವರಣದಲ್ಲಿ ಬೇರೆ ಯಾರು ಅಪರಿಚಿತ ವ್ಯಕ್ತಿಗಳಾಗಿರ್ಬೋದು, ಅಲ್ಲಿ ನನ್ನ ಒಂದು ಭಾವನೆಗಳು ಹೇಗಿದೆ ಅಂತ. ನಿಮಗೆ ಉದಾಹರಣೆಗೆ ಇನ್ನೂ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ನಿಮ್ಮ ಸ್ನೇಹಿತರಲ್ಲಿ ಅಂದ್ರೆ ವಿದ್ಯಾರ್ಥಿಗಳ ಬಗ್ಗೆ ನಾವು ಕುರಿತು ಮಾತಾಡೋದಾದ್ರೆ, ನಿಮ್ಮ ಸ್ನೇಹಿತರಲ್ಲಿ ನೀವು ಒಂದು ಲೇಬಲಿಂಗ್ ಕೊಡ್ತಿರ್ತೀರಾ. ಅಂದ್ರೆ ಈ ಹುಡುಗ ತುಂಬಾ ಸಿಟ್ ಮಾಡ್ಕೊಳ್ತಾನೆ, ಈ ಹುಡುಗ ತುಂಬಾ ಶಾಂತ ಸ್ವಭಾವದವನು, ಈ ಹುಡುಗ ತುಂಬಾ ಕ್ರಿಯೇಟಿವ್ ಅಂತ. ಈ ರೀತಿ ಉದಾಹರಣೆಗಳನ್ನ ನಾವು ಯಾಕೆ ಕೊಡ್ತೀವಿ ಅಂದ್ರೆ, ಅವರನ್ನ ನಾವು ನೋಡಿ ಅಬ್ಸರ್ವೇಷನ್ಸ್ ಮಾಡಿ ಅವರ ಬಗ್ಗೆ ತುಂಬಾ ತಿಳ್ಕೊಂಡಾಗ ನಮಗೆ ಕೆಲವೊಂದು ವಿಷಯಗಳು ಅವರ ಭಾವನಾತ್ಮಕತೆ ಮೇಲೆ ಗೊತ್ತಾಗುತ್ತೆ. ಓ, ಈ ವ್ಯಕ್ತಿ ಈ ರೀತಿ ಇದೆ ಅಂತ. ಹೌದು, ಪೂರ್ಣ ಪ್ರಮಾಣದಲ್ಲಿ ಸತ್ಯ ಅಲ್ಲದೆ ಇದ್ರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಆ ವ್ಯಕ್ತಿಯ, ಬಹುತೇಕ ಪ್ರಮಾಣದಲ್ಲಿ ಆ ವಿದ್ಯಾರ್ಥಿಯ ಒಂದು ಗುಣ ನಮಗೆ ಕಂಡು ಬರ್ತದೆ. ಆ ರೀತಿಯ ಒಂದು ಮನೋವೈಜ್ಞಾನಿಕ ಆಧಾರದ ಮೇಲೆ ನಡೆಯುವ ಪ್ರಕ್ರಿಯೆ ನಮ್ಮ ಭಾವನಾತ್ಮಕತೆಯನ್ನ ನಿಯಂತ್ರಿಸುತ್ತೆ ಅಂತ ನಾವು ಹೇಳ್ಬೋದಾಗಿದೆ. ಹಾಗೆ ಈ ಒಂದು ವರ್ಡ್ ಎಮೋಷನ್ಸ್ ಅಂತ ಏನ್ ಕರಿತೀವಿ, ಭಾವನಾತ್ಮಕತೆ ಅಂತ ಕರಿಬಹುದು, ಅಥವಾ ಭಾವನೆಗಳನ್ನು ಅಂತ ನಾವು ಕರಿಬಹುದಾಗಿದೆ. ಎಮೋವೆರೆ ಎಂಬ ಒಂದು ಪದದಿಂದ ಉತ್ಪತ್ತಿಯಾಗಿರ್ತಕ್ಕಂಥ, ಇದು ಒಂದು ಲ್ಯಾಟಿನ್ ಪದದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಒಂದು ಶಬ್ದವಾಗಿರುತ್ತೆ. ಈ ಎಮೋವೆರೆ ಎಂಬ ಪದದಿಂದ ಈ ಎಮೋಷನ್ಸ್ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು. ಸೊ ನಾವು ಒಂದು ವಿಷಯ ಸರಿಯಾಗಿ ಗಮನ ಇಟ್ಕೊಳ್ಬೇಕು. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಯಾವ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸ್ತೇವೆ ಅಂದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಪ್ರಾಥಮಿಕವಾಗಿ ನೀವೇ ಅರ್ಥ ಮಾಡ್ಕೊಳ್ಬಹುದು. ವಿದ್ಯಾರ್ಥಿಗಳಾದ್ರೆ, ಅಥವಾ ಪದವಿ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಾಗಿರ್ಬೋದು, ಎಷ್ಟೋ ಸಂದರ್ಭಗಳಲ್ಲಿ ನಾವು ನಮ್ಮ ಮೂಲಭೂತವಾದಂತ ಫೀಲಿಂಗ್ಸ್ ಅಥವಾ ಭಾವನೆಗಳನ್ನ ನಾವು ಮರ್ತು ಬಿಡ್ತೀವಿ. ಉದಾಹರಣೆಗೆ, ನಮಗೆ ಅತಿ ಹೆಚ್ಚು ಕೋಪವಾದಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ವರ್ತನೆ ಮಾಡ್ತೀವಿ ಅಂತಕ್ಕಂಥದ್ದು. ಅದೇ ರೀತಿ ನಮಗೆ ಅತಿ ಹೆಚ್ಚು ದುಃಖವಾದಾಗ ಯಾವ ರೀತಿ ನಾವು ನಮ್ಮ ಫೀಲಿಂಗ್ಸ್ ಅನ್ನ ಪ್ರೆಸೆಂಟ್ ಮಾಡ್ತೀವಿ, ಅಥವಾ ಡಿಸ್ಗಸ್ಟ್ ಆಗಿರ್ತಕ್ಕಂಥದ್ದು ಅಂದ್ರೆ ಅಸಹ್ಯಕರ ಭಾವನೆಗಳನ್ನ ನಾವು ಹುಟ್ಟಿಸುವಾಗ ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಥವಾ ನಮ್ಮ ಮುಖಚರ್ಯೆಯಲ್ಲಿ ಯಾವ ರೀತಿ ಭಾವನೆಗಳು ಬರ್ತವೆ ಅಂತಕ್ಕಂಥ ವಿಷಯದ ಬಗ್ಗೆನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಯಾವ ರೀತಿ ನಾವು ಎಮೋಷನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ಅರ್ಥ ಮಾಡ್ಕೊಳಕ್ಕೆ ನಾವು ಪ್ರಯತ್ನ ಪಡ್ತೀವಿ, ಆವಾಗ ನಿಜವಾಗ್ಲೂ ಕೂಡ ಇದು ಒಂದು ನಮ್ಮ ಭಾವನಾತ್ಮಕತೆ ಬಹಳವಾದಂತ ಒಂದು ಆಸಕ್ತಿಯುತವಾದಂತ ವಿಷಯವೇ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ನಿಮ್ಮ ದಿನನಿತ್ಯದಲ್ಲಿ ಎಕ್ಸ್ಪ್ರೆಷನ್ಸ್ ಮಾಡುವಾಗ ಒಂದು ಟೆಂಪರಮೆಂಟ್ ಅಂತ ಹೇಳಿ ಕರಿತೀವಿ ನಾವು. ಟೆಂಪರಮೆಂಟ್ ಅಂತಕ್ಕಂಥ ವರ್ಡ್ ಅಂದ್ರೆ ನಾವು ಯಾವ ರೀತಿ ನಮ್ಮ ಭಾವನೆಗಳನ್ನು ಹೊರ ಹಾಕ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಗೂ ಟೆಂಪರಮೆಂಟ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಅವನ ಒಂದು ಆರ್ಗನೈಸೇಷನಲ್ ಬಯಾಲಜಿಕಲ್ ವೇ ಆಫ್ ರೆಸ್ಪಾಂಡಿಂಗ್ ಅಂತೇಳಿ, ನಾವು ಹೇಗೆ ನಮ್ಮ ಸಿಟ್ಟನ್ನು ಹೊರ ಹಾಕ್ತೀವಿ, ಹೇಗೆ ನಮ್ಮ ಸಂತೋಷವನ್ನ ಹೊರಗೆ ಹಾಕ್ತೀವಿ, ಇವೆಲ್ಲವೂ ಕೂಡ ಬೇರೆ ಬೇರೆ ವ್ಯಕ್ತಿಯ ಮೇಲೆ ಅಥವಾ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ನಿರ್ಧಾರಿತವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಭಾವನೆಗಳನ್ನ ಅಂದ್ರೆ ಜೈವಿಕ ಮತ್ತು ಮನೋವೈಜ್ಞಾನಿಕ ಆಧಾರದ ಮೇಲೆ ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಈ ಒಂದು ಮನೋವಿಜ್ಞಾನದಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ನಮಗೆ ನೆನಪಿರ್ಲಿ, ನಾವು ಎಷ್ಟೋ ವಿಷಯಗಳನ್ನ ನಾವು ಮನೋವಿಜ್ಞಾನದಲ್ಲಿ ಅಧ್ಯಯನ ಮಾಡ್ತೀವಿ, ಅದರಂತೆ ಈ ಭಾವನೆಗಳು ಅಥವಾ ಭಾವನಾತ್ಮಕತೆಯನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ನಾವು ಮುಂದೆ ಸ್ಲೈಡ್ಗೆ ಹೋಗೋಣ ಇವಾಗ. ನಂತರ
ಇಲ್ಲಿ ನಿಮಗೆ ಬಹಳ ಮುಖ್ಯವಾದಂತ ವಿಷಯನ ಗಮನಿಸಬಹುದು. ಇಲ್ಲಿ ಒಂದು ಸ್ವಯಂ ಪ್ರಜ್ಞೆಯ ಭಾವನೆಗಳು ಅಂತೇಳಿ ಒಂದು ವಿಷಯ ಬರುತ್ತೆ. ಸಾಮಾನ್ಯವಾಗಿ ಒಂದು ಸಾಮಾಜಿಕ ಆಧಾರಿತವಾಗಿರ್ತಕ್ಕಂಥ ನಮಗೆ ಭಾವನೆಗಳು ಇರುತ್ತೆ. ಎರಡು ರೀತಿ ಭಾವನೆಗಳನ್ನು ನಾವು ಮಾಡಬಹುದು. ಒಂದು ಸ್ವಯಂ ಪ್ರಜ್ಞೆಯ ಭಾವನೆಗಳು ಅಂತ, ಇದು ಬಹಳ ಮುಖ್ಯವಾದಂಥ ವಿಷಯ. ಸ್ವಯಂ ಪ್ರಜ್ಞೆಯ ಭಾವನೆಗಳು ಏನಪ್ಪಾ ಅಂತ ಹೇಳಿದ್ರೆ, ಈಗ ನಾವು ಯಾರ ಮೇಲಾದರೂ ಕೋಪಗೊಂಡಾಗ ಆ ಕೋಪದ ಅರಿವು ನಮಗಿರುತ್ತೆ. ಸಾಮಾನ್ಯವಾಗಿ ಇದ್ರೆ ನಮಗೆ ಯಾರ ಮೇಲೆ ನಾವು ಕೋಪಗೊಂಡಿದ್ವಿ ಆ ಕೋಪದ ಅರಿವು ನಮಗಿದ್ದಾಗ ಆ ಯಾವ ರೀತಿ ನಾನು ಕೋಪಗೊಂಡಿದ್ದೆ, ಏಕೆ ಕೋಪಗೊಂಡಿದ್ದೆ ಅಂತ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಗೊತ್ತಿರುತ್ತೆ. ಅಂತಹ ಭಾವನೆಗಳನ್ನು ಹೊರ ಹಾಕಿದಾಗ ಅಥವಾ ಡಿಸ್ಪೋಸಿಷನ್ಸ್ ಅಂತ ಕರಿತೀವಿ, ಆ ಡಿಸ್ಪೋಸಿಷನ್ಸ್ ಅನ್ನು ಹೊರ ಹಾಕಿದಾಗ ಅದನ್ನು ನಾವು ಸ್ವಯಂ ಪ್ರಜ್ಞೆಯ ಭಾವನೆಗಳು ಅಂತ ಕರಿತೀವಿ. ನಿಮಗೆ ಗೊತ್ತಿರಬೇಕು, ಸುಮಾರು ಸಂದರ್ಭಗಳಲ್ಲಿ ನಾವು ಸಿಟ್ಟಾದಾಗ ನಾವು ಯಾವ ರೀತಿ ವರ್ತನೆ ಮಾಡ್ತೀವಿ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಅಂದ್ರೆ ಹೆಚ್ಚು ಸಿಟ್ಟಾದಾಗ, ತುಂಬಾ ಸಿಟ್ಟು ಬಂದಾಗ ನಮಗೆ ಯಾವ ರೀತಿಯ ಒಂದು ವರ್ತನೆಯನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಕೆಲವೊಂದು ಬಾರಿ ನಮಗೆ ಗೊತ್ತಾಗೋದಿಲ್ಲ, ನಂತರ ನಮಗೆ ಗೊತ್ತಾಗುತ್ತೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಸಿಟ್ಟಾದಾಗಲೂ ಕೂಡ ನಮ್ಮ ಒಂದು ನಿಯಂತ್ರಣದಲ್ಲಿ ನಮ್ಮ ಭಾವನೆಗಳನ್ನು ಇಟ್ಕೊಂಡಿರ್ತೀವಿ. ಆ ನಿಯಂತ್ರಣದಲ್ಲಿ ಇಟ್ಕೊಂಡಾಗ ಈ ಸ್ವಯಂ ಪ್ರಜ್ಞೆ ನಮ್ಮಲ್ಲಿ ಕೆಲಸ ಮಾಡುತ್ತೆ. ಅಥವಾ ನಾವು ಯಾರಾದ್ರೂ ವಿದ್ಯಾರ್ಥಿಗಳ ಜೊತೆ ಜಗಳ ಮಾಡಿದಾಗ ಅಥವಾ ಸಿಟ್ಟಾದಾಗ ಅಥವಾ ಯಾವುದೇ ಅದನ್ನ ನಾವು ಸ್ವಲ್ಪ ಕಂಟ್ರೋಲ್ ವೇಯಲ್ಲಿ ಅಥವಾ ರೆಗ್ಯುಲೇಟ್ ಮಾಡಿದಾಗ ನಮ್ಮ ಭಾವನೆಗಳನ್ನ, ಆವಾಗ ನಮಗೆ ಸ್ವಯಂ ಪ್ರಜ್ಞೆ ಇರುತ್ತೆ. ನಾವೇನ್ ಮಾತಾಡಿದ್ವಿ ಜೊತೆಗೆ, ಸ್ನೇಹಿತರ ಜೊತೆಗೆ ಏನ್ ಮಾತಾಡಿದ್ವಿ, ಅಥವಾ ನಮ್ಮ ಒಂದು ಸ್ಯಾಡ್ನೆಸ್ ಅನ್ನ ವ್ಯಕ್ತಪಡಿಸಿದಾಗ ನಮ್ಗೆ ಯಾವ ರೀತಿ ನಾವು ದುಃಖ ಪಟ್ವಿ ಅಂತ ನಮಗೆ ಅದರ ಒಂದು ಅರಿವು ಇರ್ತಕ್ಕಂಥದ್ದು. ಅದೇ ರೀತಿ ಸ್ವಯಂ ಪ್ರಜ್ಞೆಯ ಭಾವನೆಗಳು ಸಾಮಾಜಿಕ ನಿರೀಕ್ಷೆಯ ಮೇಲೆ ಆಧಾರಿತವಾಗಿರ್ತಕ್ಕಂಥದ್ದು. ಈ ನಿರೀಕ್ಷೆಗಳು ಸಾಧಕ ಬಾಧಕಗಳನ್ನು ಕೂಡ ಒಳಗೊಂಡಿರುತ್ತೆ. ಉದಾಹರಣೆಗೆ, ನಾವು ಯಾರೇ ಒಬ್ಬ ವ್ಯಕ್ತಿ ಜೊತೆಗೆ ಮಾತಾಡ್ಬೇಕು ಅಂದ್ರೆ ಇಂಟರ್ ಪರ್ಸನಲ್ ರಿಲೇಶನ್ಶಿಪ್ ಅಂತ ಏನ್ ಕರಿತೀವಿ ನಾವು ತುಂಬಾ ಜಾಗರೂಕರಾಗಿ ಮಾತಾಡ್ತಕ್ಕಂಥದ್ದು. ಈಗ ನಮ್ಮ ಸ್ನೇಹಿತರ ಜೊತೆಗೆ ಮಾತಾಡ್ಬೇಕು, ಇಂಟರ್ ಪರ್ಸನಲ್ ರಿಲೇಶನ್ಶಿಪ್ ಅಂತಂದ್ರೆ ವ್ಯಕ್ತಿ ಇನ್ನೊಂದು ವ್ಯಕ್ತಿ ಜೊತೆ ಮಾತಾಡ್ಬೇಕು ಅಂದ್ರೆ ಅದೊಂದು ಸಾಮಾಜಿಕ ಪರಿಸ್ಥಿತಿಗಳಲ್ಲಿ ನಾವು ಈ ಒಂದು ಮಾತನ್ನ ಮಾತಾಡ್ತೀವಿ. ಸೊ ಹಾಗಾಗಿ ಈ ನಿರೀಕ್ಷೆಯ ಮೇಲೆ ಆಧಾರಿತ ಆಗಿರುತ್ತೆ. ಅಂದ್ರೆ ಈಗ ನಾನು ನನ್ನ ಸ್ನೇಹಿತನಿಗೆ, ಒಬ್ಬ ವಿದ್ಯಾರ್ಥಿಗೆ ಒಂದು ನೋಟ್ಬುಕ್ಸ್ ನಾವು ಒಬ್ಬ ವಿದ್ಯಾರ್ಥಿ ಇನ್ನೊಂದು ವಿದ್ಯಾರ್ಥಿ ಜೊತೆಗೆ ಒಂದು ಸ್ನೇಹವನ್ನ ವಹಿಸ್ಕೊಂಡಿರ್ತಾನೆ, ಕ್ಲೋಸ್ ಫ್ರೆಂಡ್ಸ್ ಅಂತ ನಾವು ಕರಿಬಹುದು. ಅವಾಗ ಅವನು ಆ ಸ್ನೇಹಿತನ ಹತ್ರ ಕೆಲವು ನೋಟ್ಬುಕ್ಸ್ ಅನ್ನ ಕೇಳಿರ್ತಾನೆ, ನನಗೆ ನನ್ನ ಸಮಯಕ್ಕೆ ಸರಿಯಾಗಿ ಬೇಕು, ನನಗೆ ಪರೀಕ್ಷೆ ಇರೋದ್ರಿಂದ ಅಂತೇಳಿ. ಅವನು ಆ ಮಾತನ್ನ ಒಪ್ಪಿಗೆ ಕೊಟ್ಟಿರ್ತಾನೆ. ಅಂದ್ರೆ ಅವರಿಬ್ಬರ ನಡುವೆ ಒಂದು ಕಮಿಟ್ಮೆಂಟ್ ಇರುತ್ತೆ. ಸೊ ಅವನು ಸರಿಯಾದ ಸಮಯಕ್ಕೆ ಆ ನೋಟ್ ಬುಕ್ಸ್ ಅನ್ನು ಹಿಂತಿರುಗಿಸ್ಬೇಕು ಅಂತೇಳಿ. ಆದ್ರೆ ಅವನು ಸರಿಯಾದ ಸಮಯಕ್ಕೆ ಆ ನೋಟ್ ಬುಕ್ಸ್ ಅನ್ನ ಹಿಂತಿರುಗಿಸೋದಿಲ್ಲ, ಆ ನೋಟ್ ಬುಕ್ಸ್ ಅನ್ನ ಕೊಡೋದಿಲ್ಲ ಅವನು. ಆದರೆ ಅವನ ನಿರೀಕ್ಷೆ ಏನಿತ್ತು ಅಂದ್ರೆ ಆ ಸ್ನೇಹಿತನ ಮೇಲೆ, ಇವನು ನನಗೆ ಸರಿಯಾದ ಸಮಯಕ್ಕೆ ನೋಟ್ ಬುಕ್ಸ್ ಅನ್ನು ನನಗೆ ಕೊಡ್ತಾನೆ ಅಂತಕ್ಕಂಥ ಒಂದು ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆ ಹುಸಿಯಾದಾಗ ಅವರಿಗೆ ಒಂದು ರೀತಿ ಅಪಮಾನದ ಭಾವನೆಗಳಾಗ್ತಕ್ಕಂಥದ್ದು, ಗಿಲ್ಟ್ ಫೀಲಿಂಗ್ ಅಥವಾ ನಾಚಿಕೆ ಆಗ್ತಕ್ಕಂಥದ್ದು, ತಪ್ಪಿತಸ್ಥ ಭಾವನೆ ಆಗ್ತಕ್ಕಂಥದ್ದು. ನೋಡಿ, ನಮಗೆ ತಪ್ಪಿತಸ್ಥ ಭಾವನೆ ಯಾಕೆ ಆಗುತ್ತೆ ಅಂದ್ರೆ, ನಮಗೆ ಯಾರಾದರೂ ನಾವೊಬ್ಬರೇ ಇದ್ದಾಗ ಅಥವಾ ನಾವೇನೇ ಒಂದು ತಪ್ಪು ಮಾಡಿದ್ರೆ ನಮ್ಮ ತಪ್ಪನ್ನು ನಾವು ಮುಚ್ಚಿ ಹಾಕೊಳ್ಳುವಂತ ಪ್ರಯತ್ನ ಮಾಡಬಹುದು. ಆದರೆ ಒಂದು ಸಮಾಜದಲ್ಲಿ ಇದ್ದಾಗ, ಒಂದು ಸಮಾಜದಲ್ಲಿ ನಾವು ರೆಸ್ಪಾನ್ಸಿಬಿಲಿಟಿ ಅಥವಾ ಜವಾಬ್ದಾರಿಯನ್ನ ಕೊಟ್ಟಾಗ, ನಾವು ತಪ್ಪು ಮಾಡಿದಾಗ ನಮ್ಮ ತಪ್ಪನ್ನ ಬೇರೆಯವರೊಂದಿಗೆ ಹೇಳ್ಕೊಳ್ಳುವಾಗ ನಮಗೆ ತಪ್ಪಿತಸ್ಥ ಭಾವನೆ ಕಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಆ ರೀತಿ ಆ ತಪ್ಪಿತಸ್ಥ ಭಾವನೆ ಜೊತೆಗೆ ನಮಗೆ ನಾಚಿಕೆ ಕೂಡ ಆಗ್ತಕ್ಕಂಥದ್ದು, ಗಿಲ್ಟ್ ಫೀಲಿಂಗ್ ಆಗ್ತಕ್ಕಂಥದ್ದು, ಶೇಮ್ ಫೀಲಿಂಗ್ ಆಗ್ತಕ್ಕಂಥದ್ದು, ಅಪಮಾನ ಆಗ್ತಕ್ಕಂಥದ್ದು. ಈ ರೀತಿ ಅಪಮಾನಗಳು, ಈ ರೀತಿ ನಮ್ಮಲ್ಲಿ ಸಾಮಾಜಿಕ ಸಂದರ್ಭಗಳಲ್ಲಿ ನಾವು ಕಾಣ್ತಕ್ಕಂಥದ್ದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಭಾವನೆಗಳು ಅಂತ ಕರಿಬಹುದು. ಯಾಕೆಂದ್ರೆ ನಾವು ತುಂಬಾ ಎಲ್ಲ ವಿಷಯಗಳಿಗೂ ಎಲ್ಲಿ ಸಮಾಜದೊಂದಿಗೆ ನಾವು ವ್ಯವಹರಿಸ್ತೀವಿ ಆವಾಗ ನಾವು ತುಂಬಾ ಸೂಕ್ಷ್ಮವಾದಂತಹ ವರ್ತನೆಗಳನ್ನ ತೋರ್ಪಡಿಸ್ಬೇಕಾಗತ್ತೆ. ಕಾರಣ ಇಷ್ಟೇ, ನಮಗೆ ಸಾಮಾಜಿಕ ನಿರೀಕ್ಷೆಗಳಿರುತ್ತೆ. ಈಗ ಒಬ್ಬ ವ್ಯಕ್ತಿಗೆ ತನ್ನ ಕುಟುಂಬದಲ್ಲಿ ಅವನು ವ್ಯವಹಾರ ಮಾಡುವಾಗ ಅವನು ತನ್ನ ಕುಟುಂಬದ ಸದಸ್ಯರಿಗೆ ಹೊಣೆಗಾರಿಕೆ ಆಗಿರ್ತಾನೆ. ಒಬ್ಬ ವಿದ್ಯಾರ್ಥಿ ತನ್ನ ಶಾಲೆಯಲ್ಲಿ ಒಂದು ಪಾಠವನ್ನ ಕೇಳ್ತಾ ಇರ್ತಾನೆ ಅಂತ ಅನ್ಕೊಳ್ಳೋದಾದ್ರೆ, ಆ ಪಾಠವನ್ನ ಅವನು ಸರಿಯಾದ ಸಮಯಕ್ಕೆ ಹೋಮ್ವರ್ಕ್ ಮಾಡಿ ಟೀಚರ್ಸ್ ಜೊತೆಗೆ ಅವನು ಒಳ್ಳೆಯ ಒಂದು ಸಂಬಂಧವನ್ನು ಇಟ್ಕೊಂಡ್ರೆ, ವಿದ್ಯಾರ್ಥಿಗಳ ಜೊತೆಗೆ ಒಳ್ಳೆ ಸಂಬಂಧಗಳನ್ನ ಇಟ್ಕೊಂಡ್ರೆ ಅವನು ಒಳ್ಳೆ ವಿದ್ಯಾರ್ಥಿ ಅಂತ ಕರೆಸ್ಕೊಳ್ತಾನೆ. ಇಲ್ಲ
ಆ ಬೇರೆ ರೀತಿಯ ಅವನ ವರ್ತನೆ ಇದ್ದಾಗ, ಅವನು ಸರಿಯಾದ ಸಮಯಕ್ಕೆ ಹೋಮ್ವರ್ಕ್ ಮಾಡದೇ ಇರ್ತಕ್ಕಂಥ ಸಂದರ್ಭ ಆಗಿರ್ಬೋದು, ಅಥವಾ ಆ ವಿದ್ಯಾರ್ಥಿ ಹೆಚ್ಚು ಶಾಲೆಯಲ್ಲಿ ಸಮಯ ಕಳೆದೆ ಬೇರೆ ರೀತಿಯ ಒಂದು ಪೋಲಿ ಆಗಿರ್ತಕ್ಕಂಥ ಸಂದರ್ಭ ಆಗಿರ್ಬೋದು, ಅಥವಾ ಒಂದು ಆಂಟಿ ಸೋಷಿಯಲ್ ಬಿಹೇವಿಯರ್ ಆಗಿರ್ತಕ್ಕಂಥ ಸಂದರ್ಭ ಇದ್ದಾಗ ಅವನು ಸಮಾಜದಲ್ಲೂ ಕೂಡ ಅವನಿಗೆ ಹೆಚ್ಚು ಅವನು ಡಿಪ್ರೆಷನ್ ಆಗೋ ಸಾಧ್ಯತೆಗಳು ಇರುತ್ತೆ. ಮತ್ತೆ ಜೊತೆಗೆ ತಂದೆ ತಾಯಿಗಳು ಕೂಡ ಅವನಿಗೆ ಹೆಚ್ಚು ಅವನಿಗೆ ದೂಷಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ನೋಡ್ತೀವಿ. ಸೊ ಇದಕ್ಕೆ ನಾವು ಏನನ್ನ ವಿಚಾರ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಈ ಸ್ವಯಂ ಪ್ರಜ್ಞೆಯ ಭಾವನೆಗಳು ಯಾವಾಗ ಜಾಗೃತ ಆಗುತ್ತೆ ಅಂದ್ರೆ ಸಾಮಾಜಿಕ ಪರಿಸರದಲ್ಲಿದ್ದಾಗ, ಸಮಾಜ ನಮ್ಮನ್ನು ನೋಡಿದಾಗ ಓರೆಕೋರೆಗಳನ್ನು ತಿದ್ದತಕ್ಕಂಥ ಸಂದರ್ಭ ಬರುತ್ತೆ. ಯಾರಾದ್ರೂ ನಮ್ಮನ್ನು ಗಮನಿಸ್ತಾ ಇದ್ದಾರೆ, ಯಾರಾದ್ರೂ ನಮ್ಮನ್ನ ಇವ್ಯಾಲ್ಯೂಯೇಷನ್ಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸಂದರ್ಭದಲ್ಲಿ ನಮಗೆ ಈ ಸ್ವಯಂ ಪ್ರಜ್ಞೆಯ ಭಾವನೆಗಳು ಹೆಚ್ಚು ಕೆಲಸವನ್ನ ಮಾಡ್ತಕ್ಕಂಥ. ಸೊ ಇದು ನಮ್ಮ ಒಂದು ಸ್ವಯಂ ಪ್ರಜ್ಞೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಮಾಡಿರ್ತಕ್ಕಂಥ ಒಂದು ವಿಚಾರ ಅಂತ ನಾವು ಹೇಳ್ಬೋದು. ಸೊ ಈಗ ನೀವು ಸ್ವಯಂ ಪ್ರಜ್ಞೆಯ ಒಂದು ಸ್ವರೂಪವನ್ನ ತಿಳ್ಕೊಂಡ್ರೆ, ಇದನ್ನ ನಾವೇನಂತ ಕರಿಬಹುದು ಅಂದ್ರೆ, ಒಂದು ಸ್ವರೂಪ ಹೇಗಿರುತ್ತೆ, ಎಮೋಷನ್ಸ್ ನ ಸ್ವರೂಪ ಹೇಗಿರುತ್ತೆ ಅಂದ್ರೆ ಅದು ಸ್ವಯಂ ಪ್ರಜ್ಞೆಯ ಒಂದು ಮೂಲಕವಾಗಿ ನಾವು ಎಮೋಷನ್ಸ್ ಅನ್ನು ವ್ಯಕ್ತಪಡಿಸಬಹುದು ಅಂತ ಹೇಳಿ. ಸೊ ಈಗ ನಾನು ಸ್ವಯಂ ಪ್ರಜ್ಞೆ ಬಗ್ಗೆ ಹೇಳಿದೆ, ಆದ್ರೆ ಕೆಲವೊಂದು ಪ್ರಾಥಮಿಕ ಭಾವನೆಗಳನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆನೂ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಬಹುದು, ಅಥವಾ ಅದರ ನಂತರ ಕೂಡ ನಾವು ಈ ಭಾವನೆಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಯಾಕೆ ನಮಗೆ ಪ್ರಾಥಮಿಕ ಭಾವನೆಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ, ಸುಮಾರು ನಮ್ಮ ಜೀವನದ ಬಹುತೇಕ ಸಂದರ್ಭಗಳಲ್ಲಿ, ದಿನನಿತ್ಯದ ವ್ಯವಹಾರಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಮೂಲಭೂತವಾದಂತಹ ಭಾವನೆಗಳನ್ನ ವ್ಯಕ್ತಪಡಿಸ್ತೀವಿ. ಯಾವ ಮೂಲಭೂತ ಭಾವನೆಗಳು ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಆದ್ರೆ ಆ ಒಂದು ಭಾವನೆಯ ಮೂಲಕ ಹಾದು ಹೋದಾಗ ನಮಗೆ ಕೆಲವೊಂದ್ಸತಿ ಸ್ವಯಂ ಪ್ರಜ್ಞೆ ಇರದೇ ಇರ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಆ ರೀತಿ ಒಂದೊಂದು ರೀತಿ ನೋಡಿದಾಗ ನಮಗೆ ಯಾವ ರೀತಿಯಾದಂತ ಪ್ರಾಥಮಿಕ ಭಾವನೆಗಳು ಇರುತ್ತೆ ಅನ್ನೋದನ್ನ, ಅದರಲ್ಲೂ ಕೂಡ ಮೂಲಭೂತವಾಗಿ ಒಂದು ಸುಮಾರು ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನೀವು ನೋಡ್ಬೋದು. ಮೊದಲನೇದಾಗಿ ಕೋಪ, ಎರಡನೇದಾಗಿ ಅಸಹ್ಯ, ಮೂರನೇದಾಗಿ ಸಂತೋಷ, ಮತ್ತೆ ನಾಲ್ಕನೇದಾಗಿ ಹೆದರಿಕೆ, ಐದನೇದಾಗಿ ಅಂಜಿಕೆ, ಆರನೇದಾಗಿ ದುಃಖ, ಮತ್ತು ಏಳನೇದಾಗಿ ಆಶ್ಚರ್ಯ. ಸೊ ಈ ಒಂದೊಂದಾಗಿ ನಾವು ಇದ್ರ ಬಗ್ಗೆ ವಿಚಾರ ಮಾಡೋಣ. ಸೊ ನಮಗೆ ಗೊತ್ತಿರಬೇಕು, ನಾವು ಆಂಗರ್ ಮ್ಯಾನೇಜ್ಮೆಂಟ್ ಅಂತ ನಾವು ತುಂಬಾ ದಿನ ಕೇಳಿರ್ತೀವಿ. ಆಂಗರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ವಿದ್ಯಾರ್ಥಿಗಳಿಗೋಸ್ಕರ, ಮತ್ತೆ ಎಂಪ್ಲಾಯೀಸ್ಗೋಸ್ಕರ ಬೇರೆ ಬೇರೆ ರೀತಿಯ ಒಂದು ಜವಾಬ್ದಾರಿಯಲ್ಲಿ ಆಂಗರ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಮಾತಾಡ್ತೀವಿ. ಈ ಆಂಗರ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ತುಂಬಾ ಬಹಳ ಮುಖ್ಯವಾದಂತ ಒಂದು ಸೈಕಾಲಜಿಲಿ ಅಥವಾ ಮನೋವಿಜ್ಞಾನದಲ್ಲಿ ನಾವು ಮಾತಾಡ್ತೀವಿ. ಅದರಲ್ಲಿ ಈ ಕೋಪವನ್ನು ನಿಯಂತ್ರಿಸ್ತಕ್ಕಂಥದ್ದು ಎಲ್ಲ ಸಂದರ್ಭಗಳಲ್ಲೂ ಮುಖ್ಯವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಎಷ್ಟು ಕೋಪವನ್ನ ನಾವು ನಿಯಂತ್ರಣವಾಗಿ ಇಟ್ಕೊತೀವಿ ಅಷ್ಟು ನಮಗೆ ಒಳ್ಳೇದಾಗುತ್ತೆ. ಯಾಕೆಂದ್ರೆ ನಮಗೆ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಾಗ ನಮಗೆ ಸ್ವಯಂ ಪ್ರಜ್ಞೆ, ನಾವು ಮೊದಲೇ ಮಾತಾಡಿದಾಗೆ ಸ್ವಯಂ ಪ್ರಜ್ಞೆ ಇರುತ್ತೆ. ಹಾಗಂತ ಕೋಪ ನಾವು ಮಾಡಕ್ ಆಗದೇ ಇಲ್ಲ ಅಂತಕ್ಕಂಥ ಸಂದರ್ಭ ಇರೋದಿಲ್ಲ. ಕೋಪವನ್ನು ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ದಿನನಿತ್ಯದ ಜೀವನದಲ್ಲಿ ನಾವು ಸ್ಟ್ರೆಸ್ಗೆ ಒಳಗಾಗ್ತಕ್ಕಂಥ, ತನಾವ್ ಅಥವಾ ಸ್ಟ್ರೆಸ್ಗೆ ಒಳಗಾಗ್ತಕ್ಕಂಥ, ಒತ್ತಡಕ್ಕೆ ಒಳಗಾಗ್ತಕ್ಕಂಥ ಒಂದು ಸಿಚುವೇಶನ್ಸ್ ಬಂದಾಗ ಕೋಪ ಬರ್ತಕ್ಕಂಥದ್ದು ಸಹಜ. ಈಗ ವಿದ್ಯಾರ್ಥಿಗಳು, ನಾವು ಶಾಲೆಯ ಒಂದು ಉದಾಹರಣೆಯನ್ನೇ ತೆಗೆದುಕೊಳ್ಳೋದಾದ್ರೆ ಅಥವಾ ಕಾಲೇಜಿನ ಉದಾಹರಣೆಯನ್ನೇ ತೆಗೆದುಕೊಳ್ಳೋದಾದ್ರೆ, ಸರಿಯಾದ ಸಮಯಕ್ಕೆ ನಮಗೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ನಾವು ಅಸೈನ್ಮೆಂಟ್ಸ್ ಅನ್ನ ಮಾಡದೇ ಇದ್ರೆ, ಅಸೈನ್ಮೆಂಟ್ ಅನ್ನು ಸಬ್ಮಿಟ್ ಮಾಡದೇ ಇದ್ರೆ ನಮಗೆ ಫ್ರಸ್ಟ್ರೇಷನ್ ಶುರು ಆಗ್ತಕ್ಕಂಥದ್ದು, ಅಥವಾ ನಮಗೆ ಒಂದು ಅಸಹನೆ ಸೃಷ್ಟಿ ಆಗ್ತಕ್ಕಂಥದ್ದು. ಆ ಅಸಹನೆ ಸೃಷ್ಟಿಯಾದಾಗ ನಮಗೆ ಏನಾಗುತ್ತೆ ಅಂದ್ರೆ ಕೋಪ ಬರ್ತಕ್ಕಂಥದ್ದು. ಅಥವಾ ನಮಗೆ ಡೆಡ್ ಲೈನ್ಸ್ ಅನ್ನು ನಾವು ಪೂರ ಮಾಡಿ, ಈಗ ಎಂಪ್ಲಾಯೀಸ್ ಗಳಲ್ಲಿ ಡೆಡ್ ಲೈನ್ಸ್ ಅನ್ನು ಪೂರ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಕೊನೆಯ ಹಂತಕ್ಕೆ ಅವರಿಗೆ ಕೆಲಸದ ಒತ್ತಡ ಹೆಚ್ಚಾದಾಗ ಅವರು ಅಸಹನೆಯನ್ನು ತೋರಿಸ್ತಕ್ಕಂಥದ್ದು, ಮತ್ತೆ ವಿನಾಕಾರಣ ಕೋಪವನ್ನು ಮಾಡ್ಕೊಳ್ತಕ್ಕಂಥ ಸ್ಥಿತಿಗತಿಯನ್ನು ಕಾಣ್ತೀವಿ. ಈ ಕೋಪವನ್ನ ನಾವು ನಿಯಂತ್ರಣಕ್ಕೆ ತರಬೇಕು ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕೋಪ ಏಕೆ ಆಗುತ್ತೆ, ಅದನ್ನ ಎಷ್ಟೋ ಸಂದರ್ಭದಲ್ಲಿ ನಾವು ಸೂಕ್ಷ್ಮವಾಗಿ ನೋಡಿದಾಗ ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಕೋಪಕ್ಕೆ ಕಾರಣವೇ ಇರೋದಿಲ್ಲ, ಅಥವಾ ನಾವು ಆ ಕೋಪವನ್ನ ಹೆಚ್ಚು ಬೆಳೆಯೋದಕ್ಕೆ ಬಿಟ್ಟಿರ್ತೀವಿ. ಎರಡನೇ ವಿಷಯಕ್ಕೆ ಬಂದಾಗ ಅಸಹ್ಯಕರವಾದಂತ ಒಂದು ಇದು ಒಂದು ಬಹಳ ಡಿಸ್ಗಸ್ಟಿಂಗ್ ಅಂತ ಕರಿತೀವಿ. ಅಸಹ್ಯ ಪಟ್ಕೊಳ್ತಕ್ಕಂಥದ್ದು ನಾವು ನೋಡ್ತೀವಿ. ಈಗ ಉದಾಹರಣೆಗೆ ನಾವು ದಾರಿಯಲ್ಲಿ ಹೋಗುವಾಗ ನಾವು ಕೆಲವು ಭಿಕ್ಷುಕರನ್ನ ಕಾಣ್ತೀವಿ. ಕೆಲವೊಂದು ಸತಿ ತುಂಬಾ
ಒಂದು ರೀತಿ ಘಟನೆಗಳು, ಏನೋ ಘಟನೆಗಳು ನಮಗೆ ನೋಡ್ಬೋದು, ಅಥವಾ ರಕ್ತಸಿಕ್ತವಾದಂಥ ಘಟನೆ, ಅಥವಾ ಒಂದು ಅಪಘಾತವನ್ನು ಕಾಣ್ತಕ್ಕಂಥದ್ದು, ಅಥವಾ ಕೊಳಚೆ ಚರಂಡಿ ಕಾಣ್ತಕ್ಕಂಥದ್ದು, ಹೊಲಸು ಪ್ರದೇಶಗಳು ಕಾಣ್ತಕ್ಕಂಥದ್ದು, ಎನ್ವೈರನ್ಮೆಂಟ್ ಪೊಲ್ಯೂಷನ್ಸ್ ಆಗಿರ್ತಕ್ಕಂಥ ಒಂದು ಸ್ಥಳಗಳು ಕಾಣಬಹುದು. ನಾವು ಮೂಗು ಮುಚ್ಕೊಂಡು ಹೋಗ್ತಕ್ಕಂಥ ಅಥವಾ ಕಣ್ಣನ್ನೇ ಮುಚ್ಕೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭ ಬರ್ಬೋದು. ಇದನ್ನು ನಾವು ಡಿಸ್ಗಸ್ಟಿಂಗ್ ಅಂತ ಕರಿತೀವಿ. ಸೊ ಕೆಲವೊಂದ್ಸತಿ ನಮಗೆ ಬೇರೆಯವರ ಭಾವನೆಗಳು ಕೂಡ ನಮಗೆ ಅಸಹ್ಯ ಹುಟ್ಟಿಸ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈ ಒಂದು ಅಸಹ್ಯ ಹುಟ್ಟಿಸ್ತಕ್ಕಂಥ ಭಾವನೆಗಳು ಯಾಕೆ ಯಾವ್ಯಾವ ಸಂದರ್ಭಗಳಲ್ಲಿ ಬರುತ್ತೆ ಅಂತಕ್ಕಂಥ ಇದನ್ನ ನಾವು ಕಾಣ್ಬೋದು. ಉದಾಹರಣೆಗೆ ನಾವು ಹೇಳ್ಬೇಕು ಅಂದ್ರೆ, ಈಗ ನಮ್ಗೆ ಇನ್ನೊಬ್ಬರ ವರ್ತನೆ ಕೆಲವೊಂದ್ಸತಿ ನಮಗೆ ಅಸಹ್ಯ ಹುಟ್ಟಿಸ್ಬೋದು. ಉದಾಹರಣೆಗೆ ನಾವು ವಿದ್ಯಾರ್ಥಿಗಳು ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಆ ಕಾರ್ಯಕ್ರಮದಲ್ಲಿ ರೂಪುರೇಷೆ ಇರುತ್ತೆ. ನಮಗೆ ಯಾವ ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೀವಿ ಅಲ್ಲಿ ಯಾವ ರೀತಿಯ ಕಾರ್ಯಕ್ರಮದಲ್ಲಿ ಭಾಷಣ ಇರಬೇಕು ಅಂತ ಹೇಳಿ. ಆದ್ರೆ ಆ ಭಾಷಣ ಸರಿಯಾದ ರೀತಿಯಲ್ಲಿ ಸರಿಯಾದ ವಿಷಯಕ್ಕೆ ಇರದೇ ಇದ್ರೆ ನಮಗೆ ಆಭಾಸ ಆಗ್ತಕ್ಕಂಥ ಅಥವಾ ಅಸಹ್ಯ ಹುಟ್ಟಿಸ್ತಕ್ಕಂಥ ಒಂದು ಸಂದರ್ಭ ಬರ್ಬೋದು. ಆ ಒಂದು ಆಭಾಸವನ್ನು ತಪ್ಪಿಸೋಕ್ಕೋಸ್ಕರ ನಾವು ಮೊದಲೇ ಯೋಜನೆಗಳನ್ನು ಮಾಡ್ಕೊಳ್ತೀವಿ. ಅದೇ ರೀತಿ ನಾವು ಸಮಾಜದಲ್ಲಿ ವ್ಯವಹರಿಸುವಾಗ ಬೇರೆಯೊಬ್ಬರಿಗೆ ತೊಂದರೆ ಆಗದಂಗೆ, ಬೇರೆಯ ಒಂದು ಪರಿಸ್ಥಿತಿಗೆ ವ್ಯತಿರಿಕ್ತವಾಗಿ ನಾವು ಭಾವನೆಗಳನ್ನ ಅದನ್ನ ನಿಲ್ಲಿಸ್ಬೇಕಾಗುತ್ತೆ. ಅದನ್ನ ನಾವು ಇಲ್ಲ ಅಂದ್ರೆ ನಮಗೆ ಆ ಒಂದು ಎಲ್ಲ ರೀತಿಯ ಭಾವನೆಗಳು ಅಸಹ್ಯವನ್ನು ಹುಟ್ಟಿಸ್ತಕ್ಕಂಥ ಅಥವಾ ಸಂದರ್ಭೋಚಿತವಾಗಿ ಇಲ್ಲದೆ ಇರ್ತಕ್ಕಂಥ ಒಂದು ಸ್ಥಿತಿಯನ್ನ ಎದುರಿಸ್ಬೇಕಾಗುತ್ತೆ. ಮೂರನೇದಾಗಿ ಸಂತೋಷ ಅಂತೀವಿ. ಈ ಸಂತೋಷ ಅಂತಕ್ಕಂಥದ್ದು ಹ್ಯಾಪಿನೆಸ್ ಅಂತ ಏನ್ ನಾವು ಕರಿತೀವಿ, ಪ್ಲೆಜರ್ಸ್ ಅಂತ ಏನ್ ಕರಿತೀವಿ, ಚೀರ್ಫುಲ್ನೆಸ್ ಅಂತ ಕರಿತೀವಿ. ನೋಡಿ, ಬೇರೆ ಬೇರೆ ರೀತಿಯ ಅರ್ಥಗಳು, ಬೇರೆ ಬೇರೆ ರೀತಿಯ ಒಂದು ವಿಷಯವನ್ನ ತಂದುಕೊಡ್ಬೋದು. ಒಂದು ಪದದ ಶಬ್ದ ನಮಗೆ ಸಂತೋಷ ಅಂತ ನಾವು ಮಾತಾಡ್ತೀವಿ, ಆದ್ರೆ ಆ ಸಂತೋಷಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಅರ್ಥವನ್ನ ನಾವು ಕಲ್ಪಿಸ್ಬೋದು. ಸುಮ್ಮನೆ ಈಗ ನಾವು ತೋರಿಕೆಗೂ ಕೂಡ ಸಂತೋಷವನ್ನ ಮಾಡ್ತೇವೆ. ಈಗ ಕೆಲವೊಂದು ಸತಿ ನಾವು ಮಿತ್ರರ ಜೊತೆ ಮಾತಾಡುವಾಗ ನಾವು ಆ ಮಿತ್ರರ ಜೊತೆಗೆ ಅಷ್ಟು ಸರಿಯಾಗಿ ನಮಗೆ ಅವ್ರ ಬಗ್ಗೆ ಇಷ್ಟ ಇರೋದಿಲ್ಲ, ಆದ್ರೂ ಕೂಡ ನಾವು ಕೆಲವೊಂದ್ಸತಿ ಸ್ಮೈಲ್ ಕೊಡ್ತೀವಿ, ನಗ್ತೇವೆ. ಅವರಿಗೆ ನಾವು ಆ ರೀತಿ ತೋರಿಸ್ತೀವಿ, ನಾವು ಅವ್ರನ್ನ ಇಷ್ಟಪಡ್ತೀವಿ ಅಂತೇಳಿ. ಆದರೆ ಒಳನೋಟದಲ್ಲಿ ನಮಗೆ ಅಷ್ಟು ಅವ್ರ ಬಗ್ಗೆ ಸಂತೋಷ ಇರೋದಿಲ್ಲ, ಆದ್ರೂ ಕೂಡ ನಾವು ಒತ್ತಾಯಕ್ಕೋಸ್ಕರ ಸಂತೋಷವನ್ನ ಪಡ್ತೀವಿ. ಆದರೆ ನಮ್ಮ ಪೂರ್ಣ ಪ್ರಮಾಣದಲ್ಲಿ ನಮಗೆ ಪ್ಲೆಜರ್ ಇದೆ, ಹ್ಯಾಪಿನೆಸ್ ಇದೆ ಅಂತ ಹೇಳಿದಾಗ ಅದನ್ನು ನಾವು ನಿಜವಾದ ಸಂತೋಷ ಅಂತ ಕರಿತೀವಿ. ಅದಕ್ಕೆ ಬೇರೆ ರೀತಿಯ ಒಂದು ಅರ್ಥವನ್ನು ನಾವು ಕೊಡ್ಬೋದಾಗಿದೆ. ಅಂದ್ರೆ ಬೇರೆ ಬೇರೆ ರೀತಿಯ ವ್ಯಕ್ತಿಗಳು ಬೇರೆ ಬೇರೆ ರೀತಿಯ ವರ್ತನೆಯನ್ನ ಪ್ರಚುರಪಡಿಸ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯ ವರ್ತನೆಗಳನ್ನ ತೋರಿಸ್ತಕ್ಕಂಥದ್ದು ನಾವು ಕಾಣ್ಬೋದಾಗಿದೆ. ಸೊ ಹಾಗಾಗಿ ಸಂತೋಷವನ್ನ, ಪ್ಲೆಜರ್ಸ್ ಅನ್ನ ಹೇಗೆ ವ್ಯಕ್ತಪಡಿಸ್ಬೇಕು. ಆಮೇಲೆ ಇನ್ನೊಂದು ವಿಷಯ ನಮಗೆ ಗಮನ ಇರಲಿ, ನಾವು ಈ ರೀತಿಯ ಕೋಪ, ಅಸಹ್ಯ ಅಥವಾ ಸಂತೋಷವನ್ನು ಕೂಡ, ಅತಿಯಾದ ಸಂತೋಷವೂ ಕೂಡ ನಮಗೆ ತೊಂದರೆಯನ್ನು ತಂದುಕೊಡುತ್ತೆ. ಅತಿಯಾದ ಸಂತೋಷವನ್ನು ಕೂಡ ನಾವು ಒಳ್ಳೇದಲ್ಲ ಅಂತ ನಾವು ಜನರಲಿ ಹೇಳ್ತೀವಿ. ಅತಿಯಾದಂಥ ಸಂತೋಷ ಇದ್ದಾಗ ನಮಗೆ ಭಾವನೆ, ಕೆಲವೊಂದು ಸಂದರ್ಭಗಳಲ್ಲಿ ಹೃದಯಾಘಾತ ಆಗ್ತಕ್ಕಂಥ ಸಂದರ್ಭಗಳು ಇರುತ್ತೆ. ಅಥವಾ ಸ್ಪೋರ್ಟ್ಸ್ ಪರ್ಸನ್ಸ್ ಅತಿ ಹೆಚ್ಚು ವಿನ್ ಆದಾಗ, ಮ್ಯಾಚ್ಗಳು ಗೆದ್ದಂಥ ಸಂದರ್ಭದಲ್ಲಿ, ಅಥವಾ ನಮಗೆ ಏನೋ ಒಂದು ಲಾಟ್ರಿ ಹೊಡೆದಂಥ ಸಂದರ್ಭ ಆಗಿರ್ಬೋದು. ಬಹುತೇಕ ಸಂದರ್ಭಗಳಲ್ಲಿ ಯಾವ ರೀತಿಯ ಸುದ್ದಿಗಳು ನಮಗೆ ಬರುತ್ತೆ, ಯಾವ ರೀತಿಯ ವಿಷಯಗಳು ನಮ್ಮ ಮನಸ್ಸನ್ನ ಕದಕ್ತವೆ ಅಥವಾ ಕಲಕ್ತವೆ ಅಂತಕ್ಕಂಥ ಒಂದು ವಿಚಾರಗಳನ್ನು ಕೂಡ ನಾವು ಗಮನ ಕೊಟ್ಟು ನೋಡಿದಾಗ ಸಂತೋಷ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಯಾಕೆಂದ್ರೆ ನಾವು ಪ್ರತಿಯೊಂದು ಸಂದರ್ಭಗಳಲ್ಲೂ ಸಂತೋಷವಾಗಿರ್ಲಿಕ್ಕೆ ಇಷ್ಟಪಡ್ತೀವಿ. ಸಂತೋಷ ನಮ್ಮ ಜೀವನದಲ್ಲಿ ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಆದರೆ ಆ ಸಂತೋಷವನ್ನ ಹೇಗೆ ನಾವು ವ್ಯಕ್ತಪಡಿಸ್ಬೇಕು, ಅತಿಯಾದ ಸಂತೋಷ ಇರಬೇಕೆ ಅಥವಾ ಸಂತೋಷವನ್ನ ನಿಯಂತ್ರಣಕ್ಕೆ ತಗೊಂಡು ನಾವು ಸಂತೋಷ ಪಡಬೇಕೆ, ಅಥವಾ ನಮ್ಮ ಮುನ್ಸೂಚನೆ ಅಥವಾ ಮುನ್ನೆಚ್ಚರಿಕೆ ನಮಗೆ ಇರಬೇಕೆ ಅಂತಕ್ಕಂಥದ್ದು, ಅಥವಾ ಸಂತೋಷದ ಭರದಲ್ಲಿ ನಾವು ಮೈ ಮರಿಬಾರ್ದು. ನಾಲ್ಕನೇದಾಗಿ ಹೆದರಿಕೆ ಅಂತಕ್ಕಂಥದ್ದು. ಹೆದರಿಕೆ ಅಂತಂದು ಫಿಯರ್ ಅಂತಕ್ಕಂಥದ್ದು ನಮಗೆ ಬೇರೆ ಬೇರೆ ರೀತಿಯ ಫಿಯರ್ ಅನ್ನ ನಾವು ಕಾಣ್ಬೋದು. ದಿನನಿತ್ಯದ ಜೀವನದಲ್ಲಿ ಮನುಷ್ಯ ಹುಟ್ಟಿದಂದಿನಿಂದ ಸಾಯುವ ತನಕ ಬೇರೆ ಬೇರೆ ರೀತಿಯ ಹೆದರಿಕೆ ಅವನಿಗೆ ಕಾಡ್ತಕ್ಕಂಥದ್ದು. ಯು ಕಾಂಟ್ ಎಸ್ಕೇಪ್ ಫ್ರಮ್ ದ ಫಿಯರ್ನೆಸ್. ಫಿಯರ್ ಇಂದ ನೀವು ಎಸ್ಕೇಪ್ ಆಗೋ ಸಾಧ್ಯತೆಗಳಿಲ್ಲ. ಬೇರೆ ಬೇರೆ ರೀತಿಯ ಹೆದರಿಕೆ ನಿಮ್ಮನ್ನ ಕಾಡ್ತಕ್ಕಂಥದ್ದು. ಉದಾಹರಣೆಗೆ ನಾವು ಹೇಳ್ಬೇಕು ಅಂದ್ರೆ, ಈಗ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಭಯ, ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಭಯ ಇರ್ತಕ್ಕಂಥದ್ದು, ಪ್ರಾಕ್ಟಿಕಲ್ ಭಯ ಇರ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯ ಭಯವನ್ನು ನಾವು ಕಾಣ್ಬೋದಾಗಿದೆ. ಈ ಒಂದು ಭಯದ ವಾತಾವರಣದಲ್ಲೂ ಕೂಡ ನಮಗೆ ಫಿಸಿಯೋಲಾಜಿಕಲ್ ಪ್ರೊಸೆಸ್ ಅಥವಾ
ನಾವೇನಂತ ಕರಿತೀವಿ ಅಂದ್ರೆ ಈಗ ಅಲ್ಲಿ ಆಗ್ತಕ್ಕಂಥ ಶಾರೀರಿಕ ಬದಲಾವಣೆಗಳು. ಉದಾಹರಣೆಗೆ ನಾನು ನಿಮಗೆ ಮೊದಲೇ ನಾನು ಉದಾಹರಣೆಯನ್ನು ಕೊಟ್ಟಿದ್ದೆ. ಈ ಹಾರರ್ ಮೂವೀಸ್ ಅನ್ನ ನಾವು ನೋಡ್ತಕ್ಕಂಥದ್ದು, ಅಂದ್ರೆ ಒಬ್ಬರೇ ನಾವು ಮನೆಯಲ್ಲಿ ಇದ್ದಾಗ ಒಂದು ಹಾರರ್ ಮೂವಿನ ನೋಡ್ತೀವಿ ಅಂತ ಇಟ್ಕೊಳ್ಳಿ. ಆ ಹಾರರ್ ಮೂವಿ ನೋಡುವಾಗ ನಮ್ಮಲ್ಲಿ ಯಾವ ರೀತಿ ಭಯ ಆಗ್ತಕ್ಕಂಥದ್ದು, ಯಾವ ರೀತಿ ಭಾವನೆಗಳು ನಮ್ಮಲ್ಲಿ ಉದ್ದೀಪನಗೊಳ್ತಕ್ಕಂಥದ್ದು, ಅಥವಾ ನಾವು ಬೇರೆಯವರ ಜೊತೆಗೆ ಒಂದು ಹಾರರ್ ಮೂವಿಯನ್ನು ನೋಡಿದಾಗ, ಸಿನಿಮಾವನ್ನು ನೋಡಿದಾಗ ನಮ್ಮಲ್ಲಿ ಹೇಗಾಗುತ್ತೆ, ಅಥವಾ 4-5 ಜನ ಇದ್ದಾಗ ಏನಾಗುತ್ತೆ, ಅಥವಾ ನಾವು ಇನ್ನೂ ಒಬ್ಬರೇ ಸ್ನೇಹಿತನ ಜೊತೆಗೆ ನಾವು ಕುಂತು ನೋಡಿದಾಗ ಯಾವ ರೀತಿ ಭಾವನೆ ಬರುತ್ತೆ, ಅಥವಾ ನಾವು ಒಬ್ಬರೇ ಇದ್ದಾಗ ಯಾವ ರೀತಿ ಹೆದರಿಕೆ ಆಗ್ತದೆ, ಅಥವಾ ನಾವು ಯಾರೇ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ನಾವು ವಾಕ್ ಮಾಡುವಾಗ ಒಂದು ನಿರ್ಜನ ಪ್ರದೇಶ ಆಗಿದ್ರೆ ನಾವು ಒಂದು 10 ನಿಮಿಷ ಆ ನಿರ್ಜನ ಪ್ರದೇಶವನ್ನು ಆದ್ಕೊಂಡು ಹೋದಾಗ ನಮ್ಗೆ ಯಾವ ರೀತಿ ಭಾವನೆಗಳು ಬರ್ತಕ್ಕಂಥದ್ದು, ಯಾವ ರೀತಿಯ ಒಂದು ಫೀಲಿಂಗ್ಸ್ ನಮಗೆ ಆಗ್ತಕ್ಕಂಥದ್ದು, ನಮಗೆ ನಮ್ಮ ಸ್ಟೊಮಕ್ ಅಲ್ಲಿ ಯಾವ ರೀತಿ ಫೀಲಿಂಗ್ಸ್ ಬರುತ್ತೆ, ಯಾವ ರೀತಿ ಭಾವನೆಗಳು ಉದ್ದೀಪನಗೊಳ್ತಕ್ಕಂಥದ್ದು ಅಂತೇಳಿ ಆ ರೀತಿಯ ಒಂದು ಹೆದರಿಕೆಯನ್ನು ನಾವು ಅನುಭವಿಸಿದಾಗ ನಮಗೆ ಬೇರೆ ರೀತಿಯ ಒಂದು ಕಲ್ಪನೆ ಆಗುತ್ತೆ. ಈಗ ನೀವು ಮನೋವಿಜ್ಞಾನದಲ್ಲಿ ನಾವು ಡಿಸ್ಕಷನ್ ಮಾಡುವಾಗ ಫೋಬಿಯಾ ಅಂತಕ್ಕಂಥ ಒಂದು ವಿಷಯವನ್ನ ಡಿಸ್ಕಸ್ ಮಾಡ್ತೀವಿ. ಫೋಬಿಯಾ ಅಂದ್ರೆ ಒಂದು ವಿಷಯದ ಬಗ್ಗೆ ಇಂಟೆನ್ಸಿವ್ ಫಿಯರ್ ಇರ್ತಕ್ಕಂಥದ್ದು, ತುಂಬಾನೇ ಆ ವಿಷಯದ ಬಗ್ಗೆ ಹೆಚ್ಚು ಹೆದರಿಕೆ ಇರ್ತಕ್ಕಂಥದ್ದು, ವಿತೌಟ್ ರೀಸನ್ಸ್ ಹೆದರಿಕೆ ಇರ್ತಕ್ಕಂಥದ್ದು, ಕಾರಣಗಳು ಇಲ್ದೇನೆ ಭಯ ಪಡ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯ ಫೋಬಿಯಾಗಳನ್ನ ನಾವು ದಿನನಿತ್ಯ ಜೀವನದಲ್ಲಿ ಕಾಣ್ತೀವಿ. ಸೊ ಈ ರೀತಿಯ ಅದರಲ್ಲೂ ಕೂಡ ಈ ಹೆದರಿಕೆಯಲ್ಲೂ ಕೂಡ ಬೇರೆ ಬೇರೆ ವ್ಯಕ್ತಿಯಲ್ಲಿ ಬೇರೆ ಬೇರೆ ರೀತಿಯ ಹೆದರಿಕೆಯನ್ನು ನಾವು ಪ್ರಚುರಪಡಿಸ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಹೆದರಿಕೆ ಅಂದ್ರೆ ಒಬ್ಬ ವ್ಯಕ್ತಿ ಹೆಚ್ಚು ಹೆದರಿಕೆಗೊಳ್ತಕ್ಕಂಥದ್ದು, ತುಂಬಾ ಹಂಚತಕ್ಕಂಥದ್ದು, ಒಬ್ಬ ವ್ಯಕ್ತಿ ಹೆದರಿಕೆ ಆದ್ರೂ ಕೂಡ ತನ್ನ ಮೇಲೆ ತಾನು ನಿಯಂತ್ರಣವನ್ನು ಕಾಯ್ಕೊಳ್ತಕ್ಕಂಥದ್ದು ಅಂದ್ರೆ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರ್ತಕ್ಕಂಥದ್ದು. ಕೋಪದಲ್ಲಿ ಆಗಿರ್ಬೋದು, ಅಸಹ್ಯದಲ್ಲಿ ಆಗಿರ್ಬೋದು, ಸಂತೋಷದಲ್ಲಿ ಆಗಿರ್ಬೋದು, ಹೆದರಿಕೆಯಲ್ಲಿ ಆದ್ರೂ ಕೂಡ ಇಂಡಿವಿಜುವಲ್ ಡಿಫ್ರೆನ್ಸಸ್, ವ್ಯಕ್ತಿಯಿಂದ ವ್ಯಕ್ತಿಗೆ ಈ ಒಂದು ಭಾವನೆಗಳನ್ನ ವ್ಯಕ್ತಪಡಿಸ್ತಕ್ಕಂತಹ ಎಕ್ಸ್ಪ್ರೆಷನ್ಸ್ ಮಾಡ್ತಕ್ಕಂಥ ವಿಧಾನದಲ್ಲಿ ಬೇರೆ ರೀತಿಯ ಒಂದು ಕ್ರಮವನ್ನು ನಾವು ಕಾಣಬಹುದು. ಅದೇ ರೀತಿ ಅಂಜಿಕೆ ಅಂತಕ್ಕಂಥದ್ದು, ಅಂಜಿಕೆ ಅಂದ್ರೆ ನಮಗೆ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಒಂದು ರೀತಿ ಅಂಜಿಕೆ ಇರ್ತಕ್ಕಂಥದ್ದು, ಒಂದು ಫಿಯರ್ ಇರ್ತಕ್ಕಂಥದ್ದು. ಇಲ್ಲಿ 2 ರೀತಿ, ಹೆದರಿಕೆ ಮತ್ತು ಅಂಜಿಕೆಗೆ ಸ್ವಲ್ಪ ವ್ಯತ್ಯಾಸ ಇದೆ. ಹೆದರಿಕೆ ಅಂತಂದ್ರೆ ಅದು ತುಂಬಾ ವೈಡ್ ಮೀನಿಂಗ್ ಅನ್ನು ಕೊಡ್ತಕ್ಕಂಥದ್ದು. ಅಂಜಿಕೆ ಅಂತಂದ್ರೆ ಈಗ ಉದಾಹರಣೆಗೆ ನಾವು ಹೇಳ್ಬೇಕು ಅಂದ್ರೆ, ಈಗ ಒಂದು ವಿದ್ಯಾರ್ಥಿಗೆ ನಾವು ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ. ನಾವು ಒಂದು ಡಿಬೇಟ್ಗೆ ಒಂದು ಟಾಪಿಕ್ ಅನ್ನು ಕೊಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ, ಒಂದು ಚರ್ಚೆ ವಿಷಯಕ್ಕೆ ಒಂದು ಟಾಪಿಕ್ ಅನ್ನು ಕೊಟ್ಟಿರ್ತೀವಿ. ಆ ವಿದ್ಯಾರ್ಥಿ ಬಹಳ ಚೆನ್ನಾಗಿ ಆ ವಿಷಯದ ಬಗ್ಗೆ ಭಾಷಣವನ್ನ ರೆಡಿ ಮಾಡಿಕೊಂಡು ತುಂಬಾ ಪ್ರಯತ್ನ ಪಟ್ಟು ಅವನು ಆ ಸ್ಪರ್ಧೆಗೆ ತಯಾರಾಗಿರ್ತಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅವನು ತುಂಬಾ ಒಳ್ಳೆ ಪ್ರಶಸ್ತಿ ತೆಗೆದುಕೊಳ್ಳೋ ರೀತಿ ಅವನು ತಯಾರಾಗಿರ್ತಾನೆ. ಆದ್ರೆ ಅವನ ಸ್ವಭಾವ ಸ್ವಲ್ಪ ಅಂಜಿಕೆಯ ಸ್ವಭಾವ ಇರುತ್ತೆ. ಅಂದ್ರೆ ಅವನು ಸರಿಯಾಗಿ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ತುಂಬಾ ಅಂಜಿಸ್ತಕ್ಕಂಥದ್ದು, ಅಥವಾ ಕೆಲವು ವಿದ್ಯಾರ್ಥಿಗಳು ಶಿಕ್ಷಕರ ಜೊತೆ ಮಾತಾಡ್ಲಿಕ್ಕೆ ಅಂಜಿಸ್ತಕ್ಕಂಥದ್ದು. ಈ ರೀತಿ ಅಂಜಿಕೆ ಭಾವನೆ ಇದ್ದಾಗ ಅವರು ಆವಾಗ ಆ ಒಂದು ತಯಾರಿ ಅವನು ಹೇಗೆ ಮಾಡ್ಕೊಂಡಿದ್ರು ಕೂಡ ಅಂಜಿಕೆ ಸ್ವಲ್ಪ ಅವನಿಗೆ ಒಂದು ಬ್ಲಾಕ್ಸ್ ಆಗ್ತಕ್ಕಂಥದ್ದು, ಅಂದ್ರೆ ಅವನಿಗೆ ಆ ತಡೆ ಹಿಡ್ತಕ್ಕಂಥದ್ದು. ಆ ರೀತಿ ಅಂಜಿಕೆಯನ್ನ ಆ ಒಂದು ಸ್ವಭಾವ ಇದ್ದಾಗಲೂ ಕೂಡ ನಮಗೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಇದು ಕೂಡ ನಮ್ಮ ಭಾವನೆಯ ಬಹಳ ಮುಖ್ಯವಾದಂತ ವಿಷಯ. ಅಂಜಿಕೆ ಅಂದ್ರೆ ನಾವು ಕೆಲವೊಂದ್ಸತಿ ನಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡದೇ ಇರ್ತಕ್ಕಂಥದ್ದು, ಅಸರ್ಟಿವ್ನೆಸ್ ಇಲ್ಲದೆ ಇರ್ತಕ್ಕಂಥದ್ದು. ನಮಗೆ ಯಾವಾಗ ಎಸ್ ಅಂತ ಹೇಳ್ಬೇಕು, ಯಾವಾಗ ನೋ ಅಂತ ಹೇಳ್ಬೇಕು, ಆ ರೀತಿಯ ಅಸರ್ಟಿವ್ನೆಸ್ ಇರದೇ ಇರ್ತಕ್ಕಂಥ ಒಂದು ಕ್ರಿಯೆಗೆ ನಾವು ಅಂಜಿಕೆ ಅಂತ ಕರಿತೀವಿ. ಇದು ಕೂಡ ಕೆಲವೊಂದ್ಸತಿ ನಮ್ಮ ಒಂದು ಮಾಲ್ ಅಡಾಪ್ಟಿವ್ ಬಿಹೇವಿಯರ್ಗೆ ಕಾರಣ ಆಗಿರ್ಬೋದು ಅಂತ ನಾವು ಹೇಳ್ಬೋದಾಗಿದೆ. ಹಾಗೆ ಈ ಅಂಜಿಕೆ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಬಹಳ ಸಮಸ್ಯೆಯನ್ನು ತಂದೊಡ್ಡುತ್ತೆ. ಅಂದ್ರೆ ನಾವು ಕೆಲವೊಂದ್ಸತಿ ಸಾಮಾಜಿಕ ಕಮ್ಯುನಿಕೇಶನ್ಸ್ ಮಾಡುವಾಗ, ಮಾತನಾಡುವಾಗ ಕೆಲವೊಂದು ನಮ್ಮ ಅಭಿಪ್ರಾಯಗಳನ್ನು ನಾವು ಸಮರ್ಥವಾಗಿ ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ ಅಂಜಿಕೆ ಇದ್ದಾಗ. ಅಂಜಿಕೆಯಿಂದ ಹೊರಗೆ ಬಂದಾಗ ನಾವು ನಮ್ಮ ಅಭಿಪ್ರಾಯಗಳನ್ನ ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸ್ಬೋದು. ನಮ್ಗೆ ಬೇಕು ಬೇಡಗಳು ಇರುತ್ತೆ, ಅಥವಾ ನಮಗೆ ಕೆಲವೊಂದು ಕಾಮಿಟ್ಮೆಂಟ್ಸ್ ಇರುತ್ತೆ. ಆ ಕಾಮಿಟ್ಮೆಂಟ್ಸ್ ಅನ್ನು ನಾವು ಸರಿಯಾದ ಸಮಯಕ್ಕೆ ನಮ್ಮ ಸ್ನೇಹಿತರಿಗೆ ಹೇಳಿದಾಗ, ನಾನು ಈ ಸಂದರ್ಭದಲ್ಲಿ ಬರೋಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅದನ್ನ ಕ್ಲಾರಿಟಿ ಕೊಟ್ಟಾಗ ಅವರು ಕೂಡ ನಿಮ್ ಬಗ್ಗೆ ಯಾವುದೇ ರೀತಿ ತಪ್ಪು ಅಭಿಪ್ರಾಯಗಳನ್ನ ಇಟ್ಕೊಳ್ಳೋದಿಲ್ಲ. ಮೇಕಿಂಗ್ ಅಸರ್ಟಿವ್ ಅಂತೇಳಿ ಇದು ನಮಗೆ ಬಹಳ ಮುಖ್ಯವಾದಂತ ಒಂದು. ನಾವು ಮುಂದೆ ಹೋದ್ರೆ ದುಃಖ ಅಂತಕ್ಕಂಥದ್ದು.
ಸೊ ದುಃಖವನ್ನು ನೋಡ್ಬೋದು. ನಿಮಗೆ ದುಃಖ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಬೇರೆ ಬೇರೆ ರೀತಿ ದುಃಖ ನಮಗೆ ಆಗ್ಬೋದು. ಉದಾಹರಣೆಗೆ ನಾನು ಹೇಳ್ಬೇಕು ಅಂದ್ರೆ ವಿದ್ಯಾರ್ಥಿಗಳ ಉದಾಹರಣೆಗಳನ್ನು ತೆಗೆದುಕೊಳ್ಳೋದಾದ್ರೆ, ತುಂಬಾ ಸಂದರ್ಭಗಳಲ್ಲಿ ನಮಗೆ ಒಬ್ಬ ವಿದ್ಯಾರ್ಥಿಗೆ ಹೆಚ್ಚು ರಿಸಲ್ಟ್ ಬಗ್ಗೆ ಆಸಕ್ತಿಯನ್ನು ಇಟ್ಕೊಂಡಿರ್ತಾನೆ ಅಂತ ಇಟ್ಕೊಳ್ಳಿ. ಒಬ್ಬ ಕಾಲೇಜು ವಿದ್ಯಾರ್ಥಿ ಅವನು ರ್ಯಾಂಕ್ ಬರುತ್ತೆ ನನಗೆ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಾಗ ತುಂಬಾ ಚೆನ್ನಾಗಿ ಪರೀಕ್ಷೆಯನ್ನು ಮಾಡಿ ಕೆಲವೇ ಅಂಕಗಳಲ್ಲಿ ಅವನಿಗೆ ರ್ಯಾಂಕ್ ಮಿಸ್ ಆದಾಗ ಅವನಿಗೆ ತುಂಬಾ ದುಃಖ ಆಗ್ತಕ್ಕಂಥ ಸಂದರ್ಭ ಇರುತ್ತೆ. ಅಥವಾ ಅವನಿಗೆ ನಿರೀಕ್ಷೆ ಮಾಡಿದಂತ ಅಂಕಗಳು ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ತುಂಬಾ ದುಃಖ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಅದೇ ರೀತಿ ವಿದ್ಯಾರ್ಥಿಗೆ ಸಾಮಾನ್ಯವಾಗಿ ಅವನು ನಿರೀಕ್ಷೆ ಮಾಡಿದಂತ ಅಂಕಗಳಲ್ಲಿ 2-3 ಅಂಕಗಳು ವ್ಯತ್ಯಾಸ ಆದವು ಅಂದ್ರೆ ಅವನಿಗೆ ಹೆಚ್ಚು ದುಃಖ ಆಗೋದಿಲ್ಲ. ಇನ್ಫ್ಯಾಕ್ಟ್ ಅವನಿಗೆ ಸಂತೋಷ ಆಗ್ತಕ್ಕಂಥದ್ದು. ಆದ್ರೆ ಹೆಚ್ಚು ಅಂಕಗಳ ನಿರೀಕ್ಷೆಯಲ್ಲಿ ಇರ್ತಕ್ಕಂಥ ರ್ಯಾಂಕಿಂಗ್ ನಿರೀಕ್ಷೆ ಇರ್ತಕ್ಕಂಥ ವ್ಯಕ್ತಿಗೆ ಬಹಳ ರೀತಿಯ ಅಂಕಗಳು ಕಡಿಮೆ ಆದಂತ ಸಂದರ್ಭದಲ್ಲಿ ಖಂಡಿತ ಅವನಿಗೆ ದುಃಖ ಆಗ್ತದೆ. ಸೊ ಇಲ್ಲಿ ನಿಮಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ಒಂದು ನಮಗೆ ಈ ದುಃಖ ಭಾವನೆಗಳು ಏನಿದೆ ಅದು ಅದರಲ್ಲಿ ಬೇರೆ ಬೇರೆ ರೀತಿಯ ದುಃಖಗಳು ಕಂಡು ಬರ್ತಕ್ಕಂಥ ನಾವು ಟ್ರೋಮಾ ಅಂತಾನೂ ಕೂಡ ಕರಿಬಹುದು. ಇಲ್ಲಿ PTSD ಕಾನ್ಸೆಪ್ಟ್ ಕೂಡ ಬರುತ್ತೆ. ನಮಗೆ ಎಮೋಷನ್ಸ್ ಅನ್ನು ಮಾತಾಡುವಾಗ ನಾವು ಒಂದು ವಿಷಯವನ್ನ ಇಲ್ಲಿ ನೆನ್ಪಿಟ್ಕೊಳ್ಬೇಕು. ದುಃಖವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು PTSD ಅಂತ ಹೇಳಿ ಏನ್ ಕರಿತೀವಿ, ಪೋಸ್ಟ್ ಟ್ರೌಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಬಗ್ಗೆನೂ ಕೂಡ ನಾವಿಲ್ಲಿ ಮಾತಾಡ್ಬೇಕಾಗುತ್ತೆ. ಅದ್ರ ಬಗ್ಗೆ ನೀವು ಮುಂದಿನ ದಿನಮಾನಗಳಲ್ಲಿ ನಾವು ನಮ್ಮ ವಿಷಯವನ್ನ ಡಿಸ್ಕಷನ್ ಮಾಡೋಣ. ಅದಾದ ನಂತರ ಸರ್ಪ್ರೈಸ್ ಅಂತ ಹೇಳಿ ಆಶ್ಚರ್ಯ ಆಗ್ತಕ್ಕಂಥ, ಇದು ಕೂಡ ಬಹಳ ಮುಖ್ಯವಾದಂತ ಆಸಕ್ತಿದಾಯಕವಾದಂತ ವಿಚಾರ. ನಮ್ಮ ದಿನನಿತ್ಯದ ಜೀವನದಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ನಾವು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತೀವಿ. ನಮ್ಮ ಸ್ನೇಹಿತನಿಗೆ ಪ್ರಶಸ್ತಿ ಬಂದಾಗ, ಅಥವಾ ನಮ್ಮ ಸ್ನೇಹಿತನಿಗೆ ಲಾಟ್ರಿ ಹೊಡೆದಂತ ಸಂದರ್ಭ, ಅಥವಾ ಅವನಿಗೆ ಏನೋ ಒಂದು ಘಟನೆಗಳನ್ನು ನೋಡಿದಾಗ, ಬೇರೆ ಬೇರೆ ರೀತಿಯ ಘಟನೆಗಳು, ಆಶ್ಚರ್ಯಕರವಾದಂತ ಘಟನೆಗಳು ಈ ಪ್ರಪಂಚದಲ್ಲಿ ನಾವು ಹೊರ ಜೀವನವನ್ನು ನೋಡುವಾಗ, ಒಂದು ಪ್ರವಾಸವನ್ನು ಮಾಡುವಾಗ ಈ ಪ್ರಪಂಚ ಒಂದು ವಿಸ್ಮಯ ರೀತಿಯಲ್ಲಿ ನಮಗೆ ಆಶ್ಚರ್ಯವಾಗಿ ಕಂಡು ಬರ್ತಕ್ಕಂಥದ್ದು. ಅಥವಾ ಬೇರೆಯವರ ಆಟಿಟ್ಯೂಡ್ ಅಥವಾ ಆಪ್ಟಿಟ್ಯೂಡ್ ಅನ್ನು ನೋಡಿದಾಗ ನಮಗೆ ಆಶ್ಚರ್ಯ ಅನ್ಸುತ್ತೆ, ಈ ರೀತಿ ಅವರ ಒಂದು ಭಾವನೆಗಳು ಇದೆ ಅಂತಕ್ಕಂಥದ್ದು. ಈ ರೀತಿಯ ಆಪ್ಟಿಟ್ಯೂಡ್ಸ್, ಈ ರೀತಿ ಕ್ರಿಯೇಟಿವಿಟಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಕಾಣ್ತೀವಿ. ಆ ಕ್ರಿಯೇಟಿವಿಟಿ ಇರ್ತಕ್ಕಂಥ ವ್ಯಕ್ತಿಗಳು ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ, ಈ ರೀತಿ ಇಷ್ಟು ಕ್ರಿಯೇಟಿವಿಟಿ ಹೇಗಿದೆ ಅದು. ಉದಾಹರಣೆಗೆ ನಮಗೆ ಐನ್ಸ್ಟೀನ್ ವಿಜ್ಞಾನಿ ಬಗ್ಗೆ ನಾವು ಕೇಳಿದೀವಿ, ಅವ್ರು ತುಂಬಾ ಕ್ರಿಯೇಟಿವ್ ಆಗಿದ್ರು ಅಂತೇಳಿ. ಅಬ್ದುಲ್ ಕಲಾಂ ಬಗ್ಗೆ ನಾವು ತಗೊಳ್ತೀವಿ, ಅವ್ರು ತುಂಬಾ ಕ್ರಿಯೇಟಿವ್ ಸೈಂಟಿಸ್ಟ್ ಆಗಿದ್ರು ಅಂತೇಳಿ. ಸಮ್ ಪೇಂಟಿಂಗ್ಸ್ ನೋಡ್ಬೋದು. ಇವು ದೊಡ್ಡ ದೊಡ್ಡ ಚಿತ್ರಕಾರರನ್ನು ನಾವು ನೋಡ್ತೀವಿ ದಿನನಿತ್ಯ ಜೀವನದಲ್ಲಿ. ಅವರ ಚಿತ್ರಗಳನ್ನ ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ, ಇವ್ರು ಯಾವ ರೀತಿ ಚಿತ್ರಗಳನ್ನು ಬಿಡಿಸ್ತಾರೆ ಅಂತ. ಅದೇ ರೀತಿ ನಮಗೆ ನೃತ್ಯಕಾರರು, ಕೋರಿಯೋಗ್ರಾಫರ್ಸ್ ಅಂತ ಏನ್ ಕರಿತೀವಿ, ಅವರ ಕೋರಿಯೋಗ್ರಫಿ ನೋಡಿದಾಗ ನಮಗೆ ಬಹಳ ಖುಷಿ ಆಗ್ತಕ್ಕಂಥದ್ದು. ಯಾವ ರೀತಿ ಅವರು ತಮ್ಮ ನೃತ್ಯವನ್ನ ನೋಡಿ ಮನರಂಜಿಸ್ತಾರೆ ಅಂತಕ್ಕಂಥದ್ದು, ಇದು ಕೂಡ ನಮಗೆ ಆಶ್ಚರ್ಯವನ್ನ ತಂದು ಕೊಡ್ತಕ್ಕಂಥದ್ದು. ಸೊ ಈ ರೀತಿಯ ಪ್ರಾಥಮಿಕ ಭಾವನೆಗಳನ್ನ ನಾವು ನೋಡಿದ್ವಿ. ಈಗ ನಂತರ ನಾವು ಬೇರೆಯ ಒಂದು ಘಟಕವನ್ನು ಮುಂದುವರ್ಸೋಣ ನಮ್ಮ ಒಂದು ಡಿಸ್ಕಷನ್ ಅನ್ನ. ಬದಲಾವಣೆಗಳು, ಈ ಸ್ವರೂಪವನ್ನು ನೋಡೋಣ. ಎಮೋಷನ್ಸ್ ಅಂದ್ರೆ ಈ ಏನ್ ನಮ್ಮ ಮನೋಭಾವನೆಗಳಿದೆ, ಯಾವ ಯಾವ ಒಂದು ಘಟ್ಟದಲ್ಲಿ ಅಥವಾ ಟೈಪ್ಸ್ ಅಂತ ಹೇಳಿ ಪ್ರಕಾರಗಳಲ್ಲಿ ಆಗ್ಬೋದು ಇದು ಅಂತೇಳಿ. ಈ ಮನೋವೈಜ್ಞಾನಿಕ ಒಂದು ಬದಲಾವಣೆಗಳಲ್ಲಿ ಮತ್ತೆ ನಾವು ಮೊದಲು ಹೇಳಿದಾಗ 2 ರೀತಿ ಕ್ಯಾಟಗರೈಸೇಷನ್ ಮಾಡಿದ್ವಿ. ಒಂದು ಜೈವಿಕ ಆಧಾರದ ಮೇಲೆ ಮತ್ತು ಒಂದು ಮನೋವೈಜ್ಞಾನಿಕ ಆಧಾರದ ಮೇಲೆ. ಸೊ ಮೊದಲೇ ಹೇಳಿದಂತೆ ಕೆಲವು ಇಂಪ್ಯಾಕ್ಟ್ ಏನಾಗ್ತಕ್ಕಂಥ, ಯಾವ ರೀತಿ ಟೈಪ್ಸ್ ಆಫ್ ಇಂಪ್ಯಾಕ್ಟ್ ಅಂತ ಏನ್ ಕರಿತೀವಿ ನಾವು. ಈಗ ನಾವು ಎಮೋಷನ್ ವ್ಯಕ್ತಪಡಿಸಿದಾಗ, ಸಿಟ್ಟಾದಾಗ ನಾವು ಯಾವ ರೀತಿ ಜೈವಿಕ ಬದಲಾವಣೆಗಳಾಗುತ್ತೆ. ನಮ್ಮ ಮುಖ ಕೆಂಪಾಗ್ತಕ್ಕಂಥದ್ದು, ನಮ್ಮಲ್ಲಿ ಪ್ಯಾಲ್ಪಿಟೇಷನ್ಸ್ ಅಥವಾ ನಮ್ಮಲ್ಲಿ ಸ್ವೆಟ್ ಅಥವಾ ನಮಗೆ ಬೆವರು ಬರ್ತಕ್ಕಂಥದ್ದು, ಏರಿಳಿತ ಹೆಚ್ಚಾಗ್ತಕ್ಕಂಥದ್ದು, ಉಸಿರಿನ ಏರಿಳಿತ ಹೆಚ್ಚಾಗ್ತಕ್ಕಂಥದ್ದು. ಆಮೇಲೆ ವಸ್ತುನಿಷ್ಠ ಮನೋಸ್ಥಿತಿ, ಸಬ್ಜೆಕ್ಟಿವಿಟಿ ಇರುತ್ತೆ. ಎಮೋಷನ್ಸ್ ಯಾವಾಗಲೂ ಕೂಡ ಒಂದೇ ರೀತಿಯ ಒಂದು ಆಬ್ಜೆಕ್ಟಿವಿಟಿಯನ್ನು ಗುರುತಿಸೋದು ತುಂಬಾ ಕಷ್ಟ ಆಗುತ್ತೆ. ಈಗ ಒಬ್ಬ ವ್ಯಕ್ತಿ ಸಿಟ್ಟಾದ ಅಂದ್ರೆ ಆ ಸಿಟ್ಟಿಗೆ ಬೇರೆ ಬೇರೆ ರೀತಿಯ ಕಾರಣಗಳನ್ನ ನಮಗೆ ಕಂಡು ಬರುತ್ತೆ. ಅದನ್ನ ನಾವು ಡೈನಮಿಕ್ಸ್ ಅಂತ ಕರಿತೀವಿ. ಪ್ರತಿ ಕ್ಷಣಗಳಲ್ಲೂ ಅದರ ಭಾವನೆಗಳು ಬದಲಾಗ್ತಾ ಇರ್ತಕ್ಕಂಥದ್ದು. ಸೊ ಆ ರೀತಿಯ ಒಂದು ವಸ್ತುನಿಷ್ಠವಾಗಿ ನಾವು ವಿಷಯವನ್ನ ಗಮನಿಸಿದಾಗ ಬಹಳ ಆ ವ್ಯಕ್ತಿ ಯಾವ ಎಮೋಷನ್ಸ್ ಇದೆ, ಅವನ ಮನಸ್ಥಿತಿ ಹೇಗಿದೆ ಅಂತಕ್ಕಂಥ ಒಂದು ವಿಷಯದ ಮೇಲೆ ಸಬ್ಜೆಕ್ಟಿವಿಟಿ ಅಂತ ಏನ್ ನಾವು ಕರಿತೀವಿ, ಆ ಸಬ್ಜೆಕ್ಟಿವಿಟಿ ತುಂಬಾ ಇರುತ್ತೆ ಅಲ್ಲಿ. ಸೊ ಅದು ಅವನ ವ್ಯಕ್ತಿತ್ವದ ಮೇಲೆ, ಅವನ ಆಪ್ಟಿಟ್ಯೂಡ್ ಮೇಲೆ, ಅವನ ಒಂದು ಆಟಿಟ್ಯೂಡ್ ಅಥವಾ ಆಪ್ಟಿಟ್ಯೂಡ್ ಮೇಲೆ ಅದು ಯಾವ ಮನಸ್ಥಿತಿಯನ್ನ ನಾವು ನಿರ್ಧರಿಸಬಹುದಾಗಿದೆ.
ಸೊ ಅದೇ ರೀತಿ ವ್ಯಕ್ತಪಡಿಸುವ ಭಾವನೆಗಳು ಅಂತೇಳಿ. ಎಕ್ಸ್ಪ್ರೆಸಿವ್ ಫೀಲಿಂಗ್ಸ್, ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ನಮ್ಮ ಫೀಲಿಂಗ್ಸ್ ಅನ್ನು. ಉದಾಹರಣೆಗೆ ನಾವು ಹೇಳ್ಬೇಕಾದ್ರೆ, ಒಬ್ಬ ಆರ್ಗನೈಸೇಷನ್ ಅಲ್ಲಿ ಒಬ್ಬ ಸಂಘಟನಾ ಮ್ಯಾನೇಜರ್ ಅಂತ ನಾವು ತಗೊಳ್ಳೋಣ. ಇಬ್ರು ಮ್ಯಾನೇಜರ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಇಬ್ರು ಮ್ಯಾನೇಜರು ತಮ್ಮ ನೌಕರರನ್ನ, ಕೆಳಹಂತದ ನೌಕರರನ್ನು ಹೇಗೆ ನಡೆಸ್ಕೊಳ್ತಾರೆ? ಎರಡು ಮ್ಯಾನೇಜರು, ಒಬ್ಬರು ಮಾರ್ನಿಂಗ್ ಡ್ಯೂಟಿಗೆ ಬರ್ತಕ್ಕಂಥವ್ರು, ಒಬ್ರು ಮಧ್ಯಾಹ್ನದ ಡ್ಯೂಟಿಗೆ ಬರ್ತಕ್ಕಂಥ ಮ್ಯಾನೇಜರ್ ಅಂತ. ಆ ಇಬ್ಬರಲ್ಲೂ ತನ್ನ ಕೆಳಹಂತದ ನೌಕರರನ್ನ ಹೇಗೆ ನಡೆಸ್ಕೊಳ್ತಾರೆ? ವಾಟ್ ಈಸ್ ದ ಡಿಫರೆನ್ಸ್? ಹೌ ಡೀಲ್ ವಿತ್ ದ ಎಂಪ್ಲಾಯೀಸ್, ಮ್ಯಾನೇಜರ್ಸ್, ಹೌ ಡೀಲ್ ವಿತ್ ದ ಎಂಪ್ಲಾಯೀಸ್. ದೇರ್ ಇಸ್ ಎ ಡಿಫರೆನ್ಸ್, ಇಂಡಿವಿಜುವಲ್ ಡಿಫರೆನ್ಸ್ ಎಕ್ಸಿಸ್ಟ್. ಅವರು ಈಗ ಒಬ್ಬ ಗುಮಾಸ್ತನನ್ನ ಅಥವಾ ಒಬ್ಬ ಪ್ಯೂನನ್ನ ಅಥವಾ ಒಬ್ಬ ಕೆಲಸ ಮಾಡ್ತಕ್ಕಂಥ ಯಾವುದೇ ವ್ಯಕ್ತಿಯನ್ನ ಮಾತನಾಡುವಾಗ ಸ್ವಲ್ಪ ಗದರಿಸಿ ಮಾತಾಡ್ತಕ್ಕಂಥ ಪ್ರವೃತ್ತಿ ಕೆಲವರಿಗೆ ಇರ್ತದೆ. ಅದೇ ರೀತಿ ಇನ್ನ ಒಬ್ಬ ಮ್ಯಾನೇಜರ್ ಅನ್ನು ನಾವು ಗಮನಿಸ್ಬೇಕು ಅಂದ್ರೆ, ಆ ಮ್ಯಾನೇಜರ್ ಅದೇ ವ್ಯಕ್ತಿಯನ್ನ ಸರಿಯಾದ ರೀತಿಯಲ್ಲಿ, ಅಂದ್ರೆ ಗದರಿಸದೆ ಅವನ ವ್ಯಕ್ತಿಯನ್ನ ಕೆಲಸವನ್ನು ಮಾಡಿಸ್ಕೊಳ್ತಕ್ಕಂಥದ್ದು, ಅವರಿಗೆ ಸರಿಯಾದ ಸೂಚನೆಗಳನ್ನು ಕೊಟ್ಟು, ತಕ್ಷಣ ಅವರಿಗೆ ಸಿಟ್ಟಾಗದೆ ಸರಿಯಾದ ಸೂಚನೆಗಳು ಕೊಟ್ಟು, ಅವರಿಗೆ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟು ಕೆಲಸವನ್ನು ಮಾಡಿಸ್ಕೊಳ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಮೊದಲನೇ ವ್ಯಕ್ತಿ ಅದೇ ಕೆಲಸವನ್ನ ಸಿಟ್ಟಿನಿಂದ ಗದರಿಸಿ ಬೆದರಿಸಿ ಕೆಲಸ ಮಾಡಿಸ್ತಕ್ಕಂಥದ್ದು. ಎರಡನೆಯ ಉದಾಹರಣೆಗೆ ನಾನು ತೆಗೆದುಕೊಂಡಾಗ, ಅದೇ ವ್ಯಕ್ತಿ ಶಾಂತ ರೀತಿಯಿಂದ ಅವರಿಗೆ ಆ ವಿಷಯವನ್ನ ಹೇಳಿ ಅವರಿಗೆ ಮನ ಮುಟ್ಟುವಂತೆ ವಿಷದಪಡಿಸಿ ಆ ವಿಚಾರವನ್ನು ಹೇಳ್ತಕ್ಕಂಥದ್ದು. ಎರಡರಲ್ಲಿ ಎಷ್ಟು ಮಹತ್ತರವಾದ ಬದಲಾವಣೆಗಳಿದೆ ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇಂಡಿವಿಜುವಲ್ ಡಿಫರೆನ್ಸ್ ಎಕ್ಸಿಸ್ಟ್ ಇನ್ ಎಮೋಷನ್ಸ್, ಎಕ್ಸ್ಪ್ರೆಸಿಂಗ್ ಎಮೋಷನ್ಸ್. ಅಂದ್ರೆ there is always individual difference exist in expressing emotions ಅಂತ. ಅಂದ್ರೆ ಭಾವನೆಗಳನ್ನ ವ್ಯಕ್ತಪಡಿಸುವಾಗ ಪ್ರತಿಯೊಬ್ಬ ವ್ಯಕ್ತಿಯು ವ್ಯಕ್ತಪಡಿಸ್ತಕ್ಕಂಥ ರೀತಿಯಲ್ಲಿ ತುಂಬಾ ಮಹತ್ತರವಾದಂಥ ಬದಲಾವಣೆಗಳು ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನಾವೀಗ ಮುಂದೆ ಹೋಗೋಣ. ನಾವೀಗ ಈ ವಿಷಯವನ್ನು ಅರ್ಥ ಮಾಡ್ಕೊಳ್ವಿ, ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಯಾವ ರೀತಿಯ ಒಂದು ಮನುಷ್ಯ ಭಾವನೆಗೊಳಗಾದಾಗ ಯಾವ ರೀತಿಯ ಬದಲಾವಣೆಗಳಾಗುತ್ತೆ ಅಂತಕ್ಕಂಥ ಒಂದು ವಿಷಯ. ಈಗ ನಾವು ಮಾತಾಡೋಣ ಭಾವನೆಗೆ ಸಂಬಂಧಿಸಿದ ಮನೋಸ್ಥಿತಿ. ಯಾವ್ಯಾವ ಒಂದು ಮನೋಸ್ಥಿತಿ ಇರುತ್ತೆ ಅಂದ್ರೆ ಸ್ಟೇಟಸ್ ಅಂತ ಕರಿತೀವಿ ನಾವು, ಒಂದು ಸಿಚುವೇಶನ್ಸ್ ಅಂತ ಕರಿತೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಕೆಲವು ವಿಷಯಗಳನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಒಂದು ಮನಸ್ಥಿತಿ ಅಂತೀವಿ ನೋಡಿ. ಯಾವೊಬ್ಬ ವ್ಯಕ್ತಿಯ ಒಂದು ಭಾವನೆಗಳು ಯಾವ ರೀತಿ ಇರುತ್ತೆ, ಅವನ ಭಾವನೆ ಯಾಕೆ ಹೇಗಿದೆ, ಒಬ್ಬ ವ್ಯಕ್ತಿ ದುಃಖದಲ್ಲಿದ್ದಾನೆ ಅಂದ್ರೆ ಅವನ ಮನಸ್ಥಿತಿ ಏನು, ಒಬ್ಬ ವ್ಯಕ್ತಿ ಸಂತೋಷವಾಗಿದ್ದಾನೆ ಅಂದ್ರೆ ಅವನ ಮನಸ್ಥಿತಿ ಬಹಳ ಮುಖ್ಯವಾದಂತ. ಒಬ್ಬ ವ್ಯಕ್ತಿ ಡಿಸ್ಗಸ್ಟ್ ಆಗಿದ್ದಾನೆ. ಸೊ ಬೇರೆ ಬೇರೆ ರೀತಿಯ ಪರಿಸ್ಥಿತಿಗಳನ್ನು ನೋಡಿ ಅರ್ಥ ಮಾಡಿಕೊಂಡು ನಾವು ಇರುತ್ತೆ ಯಾವ ವಿಷಯ ಸರಿ ಯಾವುದೇ ವಿಷಯ ತಪ್ಪು ಅಂತ ಅವರಿಗೆ ಮನಸ್ಸಿಗೆ ಬಂದಾಗ ಅವರು ಭಾವನೆಗಳನ್ನ ವ್ಯಕ್ತಪಡಿಸುವ ರೀತಿ ಆ ಮನೋಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮೂರನೇದಾಗಿ ಬಹಳ ಮುಖ್ಯವಾದಂಥದ್ದು ವ್ಯಕ್ತಿತ್ವ. ಒಬ್ಬ ವ್ಯಕ್ತಿ ತನ್ನ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸ್ತಾನೆ ಅಂತಕ್ಕಂಥದ್ದು ಬಹುತೇಕ ಆತನ ವ್ಯಕ್ತಿತ್ವವನ್ನು ನಿರ್ಧರಿಸಿರುತ್ತೆ. ಎಕ್ಸ್ಪ್ರೆಷನ್ ಆಫ್ ಎಮೋಷನ್ಸ್ ಮೋಸ್ಟ್ ಪ್ರಾಬಬಲಿ ಡಿಪೆಂಡಿಂಗ್ ಆನ್ ಹಿಸ್ ಪರ್ಸನಾಲಿಟಿ, ಮೋಸ್ಟ್ ಆಫ್ ದ ಕೇಸಸ್ ಅಂತ ನಾವು ಹೇಳ್ಬೋದಾಗಿದೆ ಬಹುತೇಕ ಸಂದರ್ಭಗಳಲ್ಲಿ. ಯಾಕೆಂದ್ರೆ ವ್ಯಕ್ತಿತ್ವ ಇಸ್ ಎ ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಎಮೋಷನ್ಸ್. ನಮ್ಮ ಒಂದು ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಒಂದು ಎಮೋಷನ್ಸ್ ನ ಮೊದಲೇ ಹೇಳಿದೆ, ಎಮೋಷನ್ಸ್ ಇನ್ವಿಟೇಬಲ್ ಅಂತ ಹೇಳಿ. ನಮ್ಗೆ ಒಂದು ಭಾವನೆಗಳನ್ನ ವ್ಯಕ್ತಪಡಿಸುವ ರೀತಿ ಇಂದನೇ ನಾವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳಿಬಹುದಾಗಿದೆ ಬಹುತೇಕ ಸಂದರ್ಭಗಳಲ್ಲಿ. ಕೊನೆಯದಾಗಿ ಈ ಒಂದು ಭಾವನೆಗೆ ಸಂಬಂಧಿಸಿದ ಒಂದು ಮನೋಸ್ಥಿತಿಗಳಲ್ಲಿ ಉತ್ತೇಜನ ಅಂತೇಳಿ ನಾನು ತುಂಬಾ ಸಂದರ್ಭಗಳಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಉತ್ತೇಜನದ ಬಗ್ಗೆ, ಮೋಟಿವೇಶನ್ಸ್ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ. ಈ ಉತ್ತೇಜನ ನಮ್ಮಲ್ಲಿ ನಮ್ಮ ಮನೋಸ್ಥಿತಿಗಳನ್ನ ನಿಯಂತ್ರಣ ಪಡಿಸ್ತದೆ. ಅತಿ ಹೆಚ್ಚು ಮೋಟಿವೇಶನ್ಸ್ ಆಗಿರ್ತಕ್ಕಂಥ ವ್ಯಕ್ತಿಗಳು, ಮೀಡಿಯೇಟರ್ ಲೆವೆಲ್ ಅಲ್ಲಿ ಮೋಟಿವೇಶನ್ ಆಗ್ತಕ್ಕಂಥ ವ್ಯಕ್ತಿಗಳು, ಆದರೆ ಕಡಿಮೆ ಲೆವೆಲ್ ಅಲ್ಲಿ ಮೋಟಿವೇಶನ್ ಆಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಭಾವನೆಗಳಲ್ಲಿ ಬೇರೆ ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳು ಅಥವಾ ಭಿನ್ನ ರೀತಿಯ ಭಾವನೆಗಳನ್ನು ನಾವು ಕಾಣಬಹುದಾಗಿದೆ. ಸೊ ಈ ರೀತಿ ಅಂದ್ರೆ ಭಾವನೆಗೆ ಸಂಬಂಧಿಸಿದ ಮನೋಸ್ಥಿತಿಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ ಬಹಳ ಮುಖ್ಯವಾದಂತ ಒಂದು ಡೈರೆಕ್ಷನ್ಸ್ ಅನ್ನ ಕೊಡುತ್ತೆ ಅಂತ ಹೇಳ್ಬೋದಾಗಿದೆ. ಯಾಕೆಂದ್ರೆ
ರೆಗ್ಯುಲೇಷನ್ಸ್ ಮಾಡ್ತಕ್ಕಂಥದ್ದು ಮೋಟಿವೇಶನ್ ಇಲ್ದೇನೆ ಉತ್ತೇಜನ ಇಲ್ದೇನೆ ನಮಗೆ ಎಮೋಷನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಹೀಗೆ ನೀವು ಈಗ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ಕೊಂಡಿದ್ದೀರಾ. ಮುಂದೆ ಹೋಗೋಣ. ಈಗ ಭಾವನೆಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ನಮ್ಮ ಮುಖಚರ್ಯೆಯಲ್ಲಿ ಕೂಡ ಆಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ನಾವು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅನ್ನ ಮಾಡ್ತೀವಿ. ಫೇಶಿಯಲ್ ಎಕ್ಸ್ಪ್ರೆಷನ್ ಅನ್ನ ಮಾಡ್ಬೇಕಾದ್ರೆ ನಾವು ಬೇರೆ ಬೇರೆ ರೀತಿಯ ಎಕ್ಸ್ಪ್ರೆಷನ್ಸ್ ಅನ್ನ ನಾವು ಕೊಡ್ತೀವಿ. ಉದಾಹರಣೆಗೆ ಡಿಸ್ಗಸ್ಟ್ ಅಂತ ನಾನು ಮೊದಲೇ ಮಾತಾಡಿದೆ. ಆ ಡಿಸ್ಗಸ್ಟ್ ಆಗಿರ್ತಕ್ಕಂಥ ಒಂದು ವಿಚಾರಗಳನ್ನು ನೋಡಿದಾಗ ಅಂದ್ರೆ ಅವರು ಯಾವ ರೀತಿ ಡಿಸ್ಗಸ್ಟ್ ಅಸಹ್ಯಕರ ಭಾವನೆಯ ಒಂದು ಫೋಟೋಗಳನ್ನು ನೀವು ನೋಡ್ಬೋದು. ದಿನನಿತ್ಯದ ಪತ್ರಿಕೆಗಳಲ್ಲಿ ನೀವು ನೋಡ್ಬೋದು. ಬೇರೆ ರೀತಿ ಹೇಗೆ ವ್ಯಕ್ತಿ ಡಿಸ್ಗಸ್ಟ್ ಆದಾಗ ಅವನ ಮುಖಚರ್ಯೆ ಹೇಗಿರುತ್ತೆ, ಸಂತೋಷ ಆದಾಗ ಅವನ ಮುಖಚರ್ಯೆ ಹೇಗಿರುತ್ತೆ ಅಂತಕ್ಕಂಥ ಚಿತ್ರವನ್ನು ನೋಡ್ಬೋದು. ನೀವು ಸ್ಪೋರ್ಟ್ಸ್ ಪರ್ಸನ್ಗಳ ಮುಖಗಳನ್ನು ನೋಡಿದಾಗ ಪತ್ರಿಕೆಗಳಲ್ಲಿ ಒಂದು ಖುಷಿಯನ್ನು ಹಂಚ್ಕೊಳ್ತಕ್ಕಂಥ ಒಂದು ಭಾವನೆಗಳನ್ನು ನೋಡ್ತೀವಿ. ಅಥವಾ ಯಾವುದೇ ಒಬ್ಬ ತನ್ನ ಕುಟುಂಬದ ಸದಸ್ಯರನ್ನ ಕಳೆದುಕೊಂಡಾಗ ಆಕ್ಸಿಡೆಂಟ್ ಅಲ್ಲಿ ಅಥವಾ ಬೇರೆ ಅಪಘಾತದಲ್ಲಿ ಯಾವ ರೀತಿ ಮುಖಚರ್ಯೆಗಳನ್ನು ನಾವು ಕಾಣ್ಬೋದು, ಈ ದುಃಖವನ್ನು ವ್ಯಕ್ತಪಡಿಸ್ತಕ್ಕಂಥ ಭಾವನೆಗಳಲ್ಲಿ. ಬೇರೆ ಬೇರೆ ರೀತಿಯ ಭಾವನೆಗಳನ್ನ ನಾವು ಪತ್ರಿಕೆಗಳಲ್ಲಿ ನೋಡಿ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಬೇರೆ ಬೇರೆ ಎಮೋಷನಲ್ ಎಕ್ಸ್ಪ್ರೆಷನ್ಸ್ ಇದೆ, ಯಾಕೆ ಈ ರೀತಿ ಫೀಲಿಂಗ್ಸ್ ಕೊಟ್ಟಿದ್ದಾರೆ ಅವರು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಅಸಹ್ಯವಾಗಿರ್ಬೋದು, ಸಂತೋಷವನ್ನ ವ್ಯಕ್ತಪಡಿಸೋ, ನಾವು ಒಂದು ಟೀಮ್ ಅಂತ ನೋಡಿದಾಗ, ಒಂದು ಕ್ರೀಡೆಯನ್ನು ಆಡುವಾಗ ಒಂದು ಟೀಮ್ ಗೆದ್ದಾಗ ಅವ್ರು ಯಾವ ರೀತಿ ತಮ್ಮ ಒಂದು ಎಕ್ಸ್ಪ್ರೆಷನ್ಸ್ ಅನ್ನ, ಪರ್ಟಿಕ್ಯುಲರ್ಲಿ ನಾವು ಸಂತೋಷವನ್ನು ವ್ಯಕ್ತಪಡಿಸ್ತಕ್ಕಂಥ ಭಾವನೆಗಳು ಹಂಚ್ಕೊಳ್ತಾರೆ ಸ್ನೇಹಿತರ ಜೊತೆಗೆ ಅಥವಾ ತಮ್ಮ ಸಹ ಕ್ರೀಡಾಳುಗಳ ಜೊತೆಗೆ ನಾವು ಹಂಚ್ಕೊಳ್ತಕ್ಕಂಥದ್ದು. ಅಥವಾ ನಮಗೆ ಒಂದು ಸರ್ಟಿಫಿಕೇಟ್ ಬಂದಾಗ, ಅಥವಾ ನಮಗೆ ಒಂದು ಕ್ರೀಡೆಯಲ್ಲಿ ಅತಿ ಹೆಚ್ಚು ನಾವು ಒಂದು ಯಾವುದೋ ಒಂದು ಟೈಟಲ್ ಅನ್ನು ಗೆದ್ದಾಗ, ಬೇರೆ ಬೇರೆ ರೀತಿಯ ಅವಕಾಶಗಳನ್ನು ನೋಡಿದಾಗ ಖಂಡಿತ ನಮಗೆ ಈ ರೀತಿಯ ಒಂದು ಭಾವನೆಗಳನ್ನ ಮುಖಚರ್ಯೆಯಲ್ಲಿ ಕಾಣಬಹುದು. ಫೇಸ್ ಇಸ್ ಇಂಡೆಕ್ಸ್ ಆಫ್ ಅವರ್ ಮೈಂಡ್ ಅಂತ ಏನ್ ಕರಿತೀವಿ ನಾವು. ಫೇಸ್ ಅಲ್ಲಿ ತುಂಬಾ ಭಾವನೆಗಳನ್ನು ನಾವು ಒದಗಿಸಿಡೋಕೆ ಬಹಳ ಹೊತ್ತಿನವರೆಗೂ ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಫೇಸ್ ಅಲ್ಲಿ ನಾವು ವ್ಯಕ್ತಪಡಿಸ್ತಕ್ಕಂಥ ವಿಚಾರವನ್ನ ನಾವು ಕಾಣ್ತೀವಿ. ಸೊ ಹಾಗಾಗಿ ಫೇಸ್ ಈಸ್ ಇಂಡೆಕ್ಸ್ ಆಫ್ ಅವರ್ ಮೈಂಡ್ ಅಂತ ಏನ್ ನಾವು ವಿಷಯವನ್ನ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಅಂದ್ರೆ ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಬಹಳಷ್ಟು ರೀತಿಯ ಸಂಕೀರ್ಣವಾದಂಥ ಭಾವನೆಗಳನ್ನ ವ್ಯಕ್ತಪಡಿಸಬಹುದು. ನೆನಪಿರ್ಲಿ, ಕೇವಲ ನಾವು ಮೂಲಭೂತ ಭಾವನೆಗಳಲ್ಲ, ಅದೇ ರೀತಿ ಬೇರೆ ಬೇರೆ ರೀತಿಯ ಹಲವು 10 ರೀತಿಯ ಭಾವನೆಗಳನ್ನು ನಾವು ಇದರಲ್ಲಿ ವ್ಯಕ್ತಪಡಿಸಬಹುದಾಗಿದೆ. ಭಾವನೆಗಳ ಮೂಲ ಸ್ವರೂಪ ಅಂತ ನಾವು ಹೋದಾಗ, ಈ ಮೂಲ ಸ್ವರೂಪ ಅಂದ್ರೆ ಒರಿಜಿನ್ ಹೇಗೆ ಆಗ್ತಕ್ಕಂಥದ್ದು, ಈ ಭಾವನೆಗಳು ಹೇಗೆ ಒರಿಜಿನ್ ಆಗ್ತಕ್ಕಂಥದ್ದು ಅಂತ ನಮ್ಮ ಭಾವನೆಗಳಿಂದ ಮತ್ತು ಅರಿವಿನಿಂದ ಹೊರಹೊಮ್ಮುವ ಈ ವಿಚಾರಗಳಲ್ಲಿ ಹಲವು ವೈಯಕ್ತಿಕ ಭಾವನೆಗಳು ಮತ್ತು ನಿರೀಕ್ಷೆಗಳು ತುಂಬಿರ್ತವೆ. ಈಗ ನಾವು ಯಾವುದೇ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಒಂದು ವೈಯಕ್ತಿಕ ಫೀಲಿಂಗ್ಸ್, ನನಗೆ ಏನನ್ಸುತ್ತೆ ಅಂತ ನನ್ನ ಭಾವನೆಗಳು. ಈಗ ಉದಾಹರಣೆಗೆ ಯಾವುದೇ ಒಂದು ಸಭೆ ನಡೆಯುವಾಗ ನಿಮಗೆ ನೀವು ಒಂದು ಸಭೆಯಲ್ಲಿ ಭಾಗವಹಿಸಿದ್ದೀರ ಅಂತ ಇಟ್ಕೊಳ್ಳಿ, ವಿದ್ಯಾರ್ಥಿಗಳಾಗಿ ನೀವು ಭಾಗವಹಿಸಿರ್ತೀರಾ ಒಂದು ಶಾಲೆಯ ಒಂದು ಮೀಟಿಂಗ್ ಅಲ್ಲಿ ಅಂತ. ಕೆಲವೊಂದು ಸಂದರ್ಭಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಕೇಳ್ತಾರೆ. ಆವಾಗ ನಾವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಿದಾಗ ನಾವು ಅಕಾರ್ಡಿಂಗ್ ಟು ಮೀ ಅಥವಾ ನನ್ನ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ ನನಗೆ ಏನ್ ಅನ್ಸುತ್ತೆ, ಮನಸ್ಸಿಗೆ ನನಗೆ ಯಾವ ರೀತಿಯ ಒಂದು ವಿಷಯಗಳು ಕಂಡು ಬರುತ್ತೆ ಅಂದಾಗ ನಿನ್ನ ಒಂದು ಓರೆ ನೋಟಕ್ಕೆ ಅಥವಾ ನಿನ್ನ ಹೊರಗಲ್ಲಿಗೆ ಹೆಚ್ಚಿ ನೋಡ್ತಕ್ಕಂಥ, ನಿನ್ನ ಭಾವನೆಗೆ ನೋಡ್ತಕ್ಕಂಥ ವಿಚಾರಗಳನ್ನು ನೀನು ಹೇಳ್ತೀವಿ. ಅದು ಬಹಳ ಮುಖ್ಯ. ಅಂದ್ರೆ ವೈಯಕ್ತಿಕ ಭಾವನೆಗಳು ಬಹಳ ಮುಖ್ಯವಾಗುತ್ತೆ. ಮತ್ತೆ ನಿರೀಕ್ಷೆಗಳು ಇರುತ್ತೆ. ನಾನು ಮೊದಲೇ ಹೇಳಿದಾಗೆ ಕಾನ್ಶಿಯಸ್ ಎಕ್ಸ್ಪೀರಿಯನ್ಸ್ ಅಂತ ಏನಿರುತ್ತೆ, ಅಥವಾ ಸಾಮಾಜಿಕ ಸ್ತರದಲ್ಲಿ ನಮಗೆ ಆ ನಿರೀಕ್ಷೆಗಳು, ಅಂದ್ರೆ ಸಮಾಜದಲ್ಲಿ ಒಂದು ಯಾವ ನಿರೀಕ್ಷೆಗಳು ನಮ್ಗೆ ಇರುತ್ತೆ, ಸಮಾಜದ ಜೊತೆಗೆ ನಾನು ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿರ್ಬೇಕು ಅಂತಕ್ಕಂಥ ಒಂದು ನಮಗೆ ಆ ನಿರೀಕ್ಷೆ ಇಲ್ದೇನೆ ನಮಗೆ ಎಮೋಷನ್ಸ್ ಇರೋಕ್ ಸಾಧ್ಯ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿವರೆಗೆ ನಮಗೆ ನಿರೀಕ್ಷೆಗಳು ಇರೋದಿಲ್ಲ, ನಿರೀಕ್ಷೆ ನಮಗೆ ಹುಸಿ ಆಗ್ಬಹುದು, ಬಟ್ ನಾವು ನಿರೀಕ್ಷೆನ ಇಟ್ಕೊಂಡೇ ಜೀವನವನ್ನು ನಡೆಸಬೇಕಾಗುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಆಗದೆ ಇರ್ಬೋದು, ಆದ್ರೆ ನಮಗೆ ದುಃಖ ಆಗ್ತಕ್ಕಂಥ ಒಂದು ನಿರೀಕ್ಷೆ ಸಂದರ್ಭಗಳಿರುತ್ತೆ. ಆದ್ರೆ ನಿರೀಕ್ಷೆಗಳು ಇಲ್ದೇನೆ ಯಾವ ರೀತಿ ನಾವು ಎಕ್ಸ್ಪ್ರೆಷನ್ಸ್ ಅನ್ನು ಮಾಡಕ್ ಸಾಧ್ಯ ಇಲ್ಲ. ನಿರೀಕ್ಷೆ ಬಹಳ ಮುಖ್ಯವಾದಂಥದ್ದು ಅಂತ ನಾವು ಹೇಳ್ಬೋದಾಗಿದೆ. ಅದೇ ರೀತಿ ನಮ್ಮ ಫಂಕ್ಷನ್ಸ್ ಏನಾಗುತ್ತೆ, ಈಗ ನಮ್ಮ ಈ ಎಮೋಷನ್ಸ್ ಇಂದ ನಮಗೆ ಏನೆಲ್ಲ ಲಾಭ ಇದೆ, ಫಂಕ್ಷನ್ಸ್ ಅಂತ ಕರಿತೀವಿ. ಅಂದ್ರೆ ಎಫೆಕ್ಟಿವ್ ಆಫ್ ಎಮೋಷನ್ಸ್. ಈಗ ನಮ್ಗೆ ಈ ಎಮೋಷನ್ಸ್ ಯಾಕಪ್ಪ ನಮಗೆ ಬೇಕು, ಎಮೋಷನ್ಸ್ ಇಲ್ಲದೆ ಇದ್ರೆ ಏನು ಆಗೋದಿಲ್ವಾ ಅಂತ. ಖಂಡಿತ ನಮಗೆ ಎಮೋಷನ್ಸ್ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿದ್ರೆ, ಈಗ ನಮಗೆ ಭಾವನೆಗಳು
ನಮ್ಮ ಕ್ರಿಯಾಶೀಲತೆಯನ್ನು ಉದ್ದೀಪಿಸುತ್ತವೆ. ಎಮೋಷನ್ಸ್ ಸ್ಟಿಮ್ಯುಲೇಟ್ ಅವರ್ ಕ್ರಿಯೇಟಿವಿಟಿ. ವಿತೌಟ್ ಎಮೋಷನ್ಸ್ ನನ್ ಆಫ್ ದ ಪೀಪಲ್ ಕ್ಯಾನ್ ಬಿಕಮ್ ಕ್ರಿಯೇಟಿವ್ ಅಂತೇಳಿ. ಭಾವನೆಗಳು ನಮ್ಮ ಕ್ರಿಯಾಶೀಲತೆ ಉದ್ದೀಪಿಸುತ್ತವೆ ಅಂದ್ರೆ, ಈಗ ಉದಾಹರಣೆಗೆ ನಾನು ಹೇಳಿದಾಗ, ಈಗ ನೀವು ಭರತನಾಟ್ಯ ಗೊತ್ತಿರುತ್ತೆ. ನೀವು ಭರತನಾಟ್ಯ ನಿಮಗೆ ಗೊತ್ತಿತ್ತು ಅಂದ್ರೆ, ನೀವು ಎಲ್ಲಾದ್ರೂ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರೆ ತುಂಬಾ ನಿಮಗೆ ಚಪ್ಪಾಳೆಯನ್ನು ನೀವು ಗಿಟ್ಟಿಸ್ಕೊಳ್ತೀರಾ, ನಿಮ್ಮ ಒಂದು ಪ್ರತಿಭೆಯನ್ನ ಕೆಲವರು ಗೌರವಿಸ್ತಾರೆ. ಆವಾಗ ಮತ್ತೆ ನೀವು ಅದರಲ್ಲೇ ಆ ಫೀಲ್ಡ್ ಅಲ್ಲಿ ನೀವು ಹೆಚ್ಚು ಕ್ರಿಯಾಶೀಲತೆಯನ್ನ ತೋರಿಸ್ಬೋದು, ಕ್ರಿಯೇಟಿವಿಟಿಯನ್ನ ತೋರಿಸ್ಬೋದು, ಬೆಳಿಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ಸಂದರ್ಭವನ್ನು ತೋರಿಸ್ಬೋದು ಅಂತೇಳಿ. ಭಾವನೆಗಳು ನಮ್ಮ ಭವಿಷ್ಯದ ವರ್ತನೆಯನ್ನು ತಿಳಿಯಲು ನೆರವಾಗುತ್ತವೆ. ಅಂದ್ರೆ ಈಗ ಒಬ್ಬ ವ್ಯಕ್ತಿ ತುಂಬಾ ಕೋಪಿಷ್ಟ ಅಂತ ನಾವು ಅನ್ಕೊಂಡ್ರೆ, ಅವನು ಒಂದು ವೇಳೆ ಒಂದು ಸಂಘಕ್ಕೆ ಅಥವಾ ಒಂದು ಆರ್ಗನೈಸೇಷನ್ ಕಲ್ಸಿದ್ರೆ ಅವನು ಯಾವ ರೀತಿ ತನ್ನ ಕೋಪವನ್ನು ವ್ಯಕ್ತಪಡಿಸಬಹುದು ಅಂತಕ್ಕಂಥದ್ದು ನಮಗೆ ಒಂದು ಫೇರ್ ಐಡಿಯಾ ಅಂತ ಏನ್ ಕರಿತೀವಿ, ಆ ಫೇರ್ ಐಡಿಯಾ ನಮಗೆ ಬಂದ್ಬಿಡುತ್ತೆ. ಆವಾಗ ನಾವು ಆ ವ್ಯಕ್ತಿಯನ್ನ ಯಾವ ರೀತಿ ಎಲ್ಲಿ ನಾವು ಆ ವ್ಯಕ್ತಿ ನೀಡಬೇಕು, ಅವನ ವ್ಯಕ್ತಿಯ ಸ್ವಭಾವ ಏನು ಅಂತಂದ ಗೊತ್ತಾದಾಗ ಆ ವ್ಯಕ್ತಿಯನ್ನು ಯಾವ ರೀತಿ ನಾವು ಅವನ ಜೊತೆಗೆ ವರ್ತನೆಯನ್ನು ನೋಡ್ಬೇಕಾಗತ್ತೆ. ಅದೇ ರೀತಿ ಈಗ ಸರಿಯಾದಂತ ಕಡಿಮೆ ಕೋಪ ಇರ್ತಕ್ಕಂಥ ವ್ಯಕ್ತಿಯನ್ನ ನಾವು ಆರ್ಗನೈಸೇಷನ್ಗೆ ಕಳಿಸಿ ಆ ಹೆಚ್ಚು ಕೋಪವನ್ನು ವ್ಯಕ್ತಪಡಿಸ್ತಕ್ಕಂಥ ವ್ಯಕ್ತಿಯನ್ನ ನಾವು ಬೇರೆ ಕಡೆ ಅವನನ್ನ ನಾವು ಅಲಾಟ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಷಯವಾಗುತ್ತೆ. ಅದಕ್ಕೆ ಈ ಎಕ್ಸ್ಪ್ರೆಷನ್ಸ್ ನಮಗೆ ಬಹಳ ಮುಖ್ಯ. ಯಾವ ವ್ಯಕ್ತಿಯ ಅವನ ಭಾವನೆಗಳು ಹೇಗಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಏನ್ ಕರಿತೀವಿ ನಾವು, ಅಂದ್ರೆ ನಮ್ಮ ಎಮೋಷನ್ಸ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಒಂದು ಸ್ಕಿಲ್ ಏನಿದೆ, ಸೋಷಿಯಲ್ ಸ್ಕಿಲ್ಸ್ ಅಂತ ಕರಿತೀವಿ ನಾವು, ಅದು ಬಹಳ ಮುಖ್ಯ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಟಾಪಿಕ್ ಅನ್ನು ನಾವು ಡಿಸ್ಕಷನ್ ಮಾಡಬೇಕಾಗುತ್ತೆ. ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಯಾವ ಯಾವ ಸಂದರ್ಭಗಳಲ್ಲಿ ನಾವು ಯಾವ ರೀತಿ ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕು, ಯಾವ ರೀತಿ ಸಂದರ್ಭಕ್ಕೆ ಅನುಚಿತವಾಗಿ ನಾವು ವರ್ತನೆಯನ್ನು ಮಾಡ್ಕೊಳ್ಬೇಕು ಅಂತ ತಿಳಿದೇ ಇದ್ರೆ ನಮಗೆ ಖಂಡಿತ ನಮಗೆ ಭ್ರಮ ನಿರಸನ ಆಗ್ತಕ್ಕಂಥ ಅಥವಾ ಅಭಾಸವಾಗ್ತಕ್ಕಂಥ ಸಂದರ್ಭಗಳನ್ನು ನಾವು ಕಾಣ್ತೀವಿ. ಭಾವನೆಗಳು ಇತರರೊಂದಿಗೆ ಸಂಪರ್ಕ ಬೆಳೆಸಲು ನೆರವಾಗುತ್ತವೆ. ಖಂಡಿತ ನಾವು ಬೇರೆ ಬೇರೆ ರೀತಿಯ ಜನರೊಂದಿಗೆ ಭಾವನೆಗಳನ್ನು ಹಂಚ್ಕೊಳ್ಳೋದಿಕ್ಕೆ, ಬೇರೆ ಬೇರೆ ರೀತಿಯ ಜನರೊಂದಿಗೆ ಭಾವನೆಗಳನ್ನ ಹಂಚ್ಕೊಳ್ಬೇಕು ಅಂತಂತ ಸಂದರ್ಭದಲ್ಲಿ ನಮಗೆ ಈ ರೀತಿಯ ಒಂದು ಭಾವನೆಗಳು ಬಹಳ ಮುಖ್ಯವಾದಂತ ಪಾತ್ರವನ್ನು ವಹಿಸ್ತವೆ. ನಮಗೆ ಏನು ಫೀಲಿಂಗ್ ಆಗ್ತಾ ಇದೆ, ನನಗೆ ಏನು ನೀಡ್ ಇದೆ, ನನಗೇನು ಅವಶ್ಯಕತೆ ಇದೆ, ನನಗೆ ಯಾವ, ಈಗ ಉದಾಹರಣೆಗೆ ನಾನು ಒಂದು ಕಾಲೇಜ್ ವಿದ್ಯಾರ್ಥಿಯನ್ನು ತೆಗೆದುಕೊಳ್ಳೋದಾದ್ರೆ, ಒಬ್ಬ ಕಾಲೇಜ್ ವಿದ್ಯಾರ್ಥಿ ಒಂದು ವಿಷಯದಲ್ಲಿ ತುಂಬಾ ಡಿಫಿಕಲ್ಟಿ ಫೇಸ್ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಈಗ ಸೈಕಾಲಜಿ ವಿಷಯವನ್ನೇ ನಾವು ತೆಗೆದುಕೊಂಡಾಗ, ಸೈಕಾಲಜಿ ವಿಷಯದಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಅಧ್ಯಯನ ಮಾಡ್ತೀವಿ. ಸೈಕಾಲಜಿ ಜೊತೆಗೆ ನಾವು ರಿಸರ್ಚ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಅಧ್ಯಯನ ಮಾಡ್ತೀವಿ ಅಥವಾ ಅಂಕಿ ಸಂಖ್ಯೆಯನ್ನು ಅಧ್ಯಯನ ಮಾಡ್ತೀವಿ. ಸೈಕಾಲಜಿಯಾಗಿ ಓದ್ತಕ್ಕಂಥ ಒಬ್ಬ ಪದವೀಧರ ವಿದ್ಯಾರ್ಥಿ ಅಥವಾ ಸ್ನಾತಕೋತ್ತರ ವಿದ್ಯಾರ್ಥಿ ಅವನು ತನ್ನ ಮೊದಲ ವರ್ಷದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಅಧ್ಯಯನ ಮಾಡಬೇಕಾದ ಅಥವಾ ಎರಡನೇ ವರ್ಷದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಅಧ್ಯಯನ ಮಾಡಬೇಕು ಅಂದ್ರೆ ಸ್ವಲ್ಪ ಮಟ್ಟಿನ ಗಣಿತದ ಹಿನ್ನೆಲೆ ಇಲ್ಲದೆ ಇರತಕ್ಕಂಥ ವಿದ್ಯಾರ್ಥಿ ಬಂದಾಗ ಅವನು ಅವಾಗ ತಕ್ಷಣ ಮೊದಲೇ ಆರಂಭದ ಹಂತದಲ್ಲೇ ಆ ಗಣಿತದ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ತರಬೇತಿಯನ್ನು ತೆಗೆದುಕೊಂಡ್ರೆ ಪರೀಕ್ಷೆ ಹತ್ರ ಬಂದಾಗ ಅವನು ಆ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಚೆನ್ನಾಗಿ ಧೈರ್ಯದಿಂದ ಎದುರಿಸಬಹುದಾಗಿರುತ್ತೆ. ಕೆಲವರಿಗೆ ಗಣಿತದ ಹಿನ್ನೆಲೆ ಇರೋರಿಗೆ ಈಸಿಲಿ ಅವರನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಅದೇ ಈ ಬೇರೆ ರೀತಿ ನಾವು ತಯಾರಿಯನ್ನು ಮಾಡ್ಕೊಂಡಾಗ, ಮೊದಲೇ ಅದರ ತಯಾರಿಯನ್ನು ಮಾಡ್ಕೊಂಡಾಗ, ಯಾಕಂದ್ರೆ ಅದರಲ್ಲಿ ನಮಗೆ ಸ್ವಲ್ಪ ವೀಕ್ ಇದೀವಿ ಅಂತ ಗೊತ್ತಾದಾಗ ಖಂಡಿತ ನಾವು ಪರೀಕ್ಷೆಯನ್ನು ಸರಿಯಾಗಿ ಎದುರಿಸಬಹುದಾಗತ್ತೆ. ಆಗ ನಮ್ಮ ತಯಾರಿ ಚೆನ್ನಾಗಿರ್ತಕ್ಕಂಥ ಒಂದು ಸಂದರ್ಭ ಅಂತ ಹೇಳ್ಬೋದು. ಸೊ ಅದೇ ರೀತಿ ಮುಂದೆ ನಾವು ಹೋಗೋಣ. ಕೆಲವೊಂದು ಥಿಯರೀಸ್ ಬಗ್ಗೆ ನಾವು ಸ್ವಲ್ಪ ನೋಡೋಣ. ಇವಾಗ ಇಷ್ಟೆಲ್ಲ ನಾವು ಭಾವನೆ ಅಂದ್ರೆ ಎಮೋಷನ್ಸ್, ಭಾವನೆಗಳ ಸ್ವರೂಪ ಏನು, ಭಾವನೆಗಳ ಪರಿಣಾಮ ಏನು, ಭಾವನೆಗಳನ್ನು ನಾವು ಯಾಕೆ ಕಂಟ್ರೋಲ್ ಮಾಡಬೇಕು, ಟೈಪ್ಸ್ ಏನು, ಎಮೋಷನ್ಸ್, ಪ್ರೈಮರಿ ಎಮೋಷನ್ಸ್ ಅಂದ್ರೆ ಏನು ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಸೆಕೆಂಡರಿ ಎಮೋಷನ್ಸ್ ಅಂತ ಏನು ಡಿಸ್ಕಷನ್ ಮಾಡಿದ್ವಿ, ಅಂದ್ರೆ ಫಿಸಿಯಾಲಜಿಕಲ್ ಆಸ್ಪೆಕ್ಟ್ ಆಫ್ ಎಮೋಷನ್ಸ್ ಅನ್ನೋದನ್ನು ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಸೈಕಾಲಜಿಕಲ್ ಆಸ್ಪೆಕ್ಟ್ ಅನ್ನೋದನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ನಾವು ಬೇರೆ ಬೇರೆ ರೀತಿಯ ಉದಾಹರಣೆಗಳನ್ನು ಕೊಟ್ಟು ಕೂಡ ಅರ್ಥ ಮಾಡ್ಕೊಂಡ್ವಿ ಯಾಕೆ ನಾವು ಎಮೋಷನ್ಸ್ ಅನ್ನ ತಿಳ್ಕೊಳ್ಬೇಕು, ಪ್ರೈಮರಿ ಎಮೋಷನ್ಸ್ ಅಂದ್ರೆ ಏನು, ಪ್ರೈಮರಿ ಟೈಪ್ಸ್ ಆಫ್ ಪ್ರೈಮರಿ ಎಮೋಷನ್ಸ್ ಅನ್ನು ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಜೇಮ್ಸ್ ಲಾಂಗೆ ಥಿಯರಿ ಅಂತಕ್ಕಂಥ ಒಬ್ಬ ಸೈಕಾಲಜಿಸ್ಟ್ ಜೇಮ್ಸ್ ಲಾಂಗೆ ಅಂತಕ್ಕಂಥವ್ರು ಈ ಎಮೋಷನ್ಸ್ ಬಗ್ಗೆ ಈ ಡಯಾಗ್ರಾಮ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಮ್ಮ ಒಂದು ಎಮೋಷನ್ಸ್ ಇರುತ್ತೆ, ಡೈರೆಕ್ಟ್ ಮಾಡುತ್ತೆ ಅಂತ. ಪ್ರಪ್ರಥಮವಾಗಿ ಇವೆಂಟ್ಸ್ ಅಥವಾ ಸಿಚುವೇಶನ್ಸ್ ಎಕ್ಸ್ಪೀರಿಯನ್ಸ್ ಅಂತ ಯಾವುದೇ ಒಂದು ಘಟನೆ ನಡೀಬಹುದು. ಆ ಘಟನೆಯನ್ನು ನಾವು ಸ್ಟಿಮ್ಯುಲೇಟ್ ಅಂತ ಏನು ಕರಿತೀವಿ, ಅದಕ್ಕೆ ಫಿಸಿಯಾಲಜಿಕಲ್ ರಿಯಾಕ್ಷನ್ಸ್ ಅಂತ ಇರುತ್ತೆ. ಅಂದ್ರೆ
ನಾವು ಹೇಗೆ ಅದನ್ನ ಫಿಸಿಯಾಲಜಿಕಲ್, ಈಗ ಒಂದು ಹೆದರಿಕೆ ಆಯ್ತು ಅಂದ್ರೆ ನಾವು ಹೆದರಿಕೆಯನ್ನು ಹೇಗೆ ಫೇಸ್ ಮಾಡಿದೀವಿ ಅಂತ. ಆಮೇಲೆ ಎಮೋಷನ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಕ್ಕಂಥದ್ದು, ಫಿಸಿಯಾಲಜಿಕಲ್ ರಿಯಾಕ್ಷನ್ ಚೇಂಜಸ್ ಜೊತೆಗೆ ನಮಗೆ ಫೀಲಿಂಗ್ಸ್, ಎಮೋಷನ್ಸ್ ಎಕ್ಸ್ಪೀರಿಯನ್ಸ್. ಕೆಳಗಡೆ ಒಂದು ಹಂತವನ್ನು ನೋಡಿದ್ರೆ ನೀವು ಅರ್ಥ ಮಾಡ್ಕೊಳ್ಬಹುದು. ಒಂದು ಸಿಟ್ಟಾಗಿರ್ತಕ್ಕಂಥ ಒಂದು ನಾಯಿ ನಿಮ್ಗೆ ಚೇಸ್ ಮಾಡ್ತಾ ಇದೆ ಅಂದ್ರೆ ನೀವು ಟ್ರಿಮ್ಲಿಂಗ್ ಅಥವಾ ರ್ಯಾಪಿಡ್ ಹಾರ್ಟ್ ಬೀಟ್ ನಿಮ್ಗೆ ಹೆಚ್ಚಾಗ್ತಕ್ಕಂಥದ್ದು, ಅದು ಏನಪ್ಪಾ ಅಂದ್ರೆ ಫಿಸಿಯಾಲಜಿಕಲ್ ಚೇಂಜಸ್ ಅಂತ ಹೇಳ್ಬೋದು. ನಿಮಗೆ ಇವೆಂಟ್ಸ್ ಅಥವಾ ಸಿಚುವೇಶನ್ ಅಂದ್ರೆ ಕೆಳಗಡೆ ಡಾಗ್ಸ್ ಬಾರ್ಕಿಂಗ್ ಮಾಡ್ತಕ್ಕಂಥದ್ದು. ಟ್ರಿಮ್ಲಿಂಗ್ ಅಥವಾ ರ್ಯಾಪಿಡ್ ಹಾರ್ಟ್ ಬೀಟ್ ಅಂದ್ರೆ ನಿಮ್ಮಲ್ಲಿ ಯಾವ ರೀತಿ ಆ ನಾಯಿಗೆ ಹೆದರಿಕೆಗೊಂಡಾಗ ನೀವು ಯಾವ ರೀತಿ ಹೆದರ್ತೀರಾ ಅಂತಕ್ಕಂಥದ್ದು. ಆ ಹೆದರಿಕೆ ಫಿಯರ್ ಆಗಿ ಮ್ಯಾನಿಫೆಸ್ಟ್ ಆಗ್ತಕ್ಕಂಥದ್ದು. ಮೂರನೇ ಒಂದು ಡಯಾಗ್ರಾಮ್ಸ್ ಅಲ್ಲಿ ನೋಡಬಹುದು ಫಿಯರ್ ಅಂತ ಹೇಳಿ. ಅಂದ್ರೆ ಇವೆಂಟ್ಸ್ ಅಥವಾ ಸ್ಟಿಮ್ಯುಲೇಷನ್, ನಮಗೆ ಏನ್ ಸ್ಟಿಮ್ಯುಲೇಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದರಿಂದ ನಮಗೆ ಫಿಸಿಯಾಲಜಿಕಲ್ ರಿಯಾಕ್ಷನ್ ಆಗ್ತಕ್ಕಂಥದ್ದು. ನಂತರ ಎಮೋಷನ್, ನಮಗೆ ಆ ಒಂದು ಎಮೋಷನ್ ಅನ್ನ ಎಕ್ಸ್ಪೀರಿಯನ್ಸ್ ಆಗ್ತಕ್ಕಂಥ ಮೂರನೇ ಅಂತ. ಇದು ಜೇಮ್ಸ್ ಲಾಂಗೆ ಥಿಯರಿಯಲ್ಲಿ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಈ ಡಯಾಗ್ರಾಮ್ಸ್ ಅನ್ನು ನೋಡಿದ್ರೆ ತಕ್ಷಣ ನಿಮಗೆ ಸರಿಯಾದ ಚಿತ್ರಣ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದೇ ರೀತಿ ಕ್ಯಾನನ್ ಬರ್ಡ್ ಥಿಯರಿ ಅಂತಕ್ಕಂಥ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಕ್ಯಾನನ್ ಬರ್ಡ್ ಥಿಯರಿಯಲ್ಲಿ ನೀವು ಚಿತ್ರವನ್ನು ನೋಡಬಹುದು. ನರ್ವ್ ಸ್ಟಿಮ್ಯುಲಸ್ ದಟ್ ಎಮಿನೇಟ್ಸ್ ಫ್ರಮ್ ದ ಥಾಲಮಸ್. ಈ ಕ್ಯಾನನ್ ಬರ್ಡ್ ಥಿಯರಿಯಲ್ಲಿ ಬೇಸಿಕಲಿ ಫಿಸಿಯಾಲಜಿಕಲ್ ಆಸ್ಪೆಕ್ಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದ್ರೆ, ಈ ನರ್ವ್ ಸ್ಟಿಮ್ಯುಲಸ್ ಅವ್ನು ಏನ್ ಹೇಳ್ತಾನೆ ಅಂದ್ರೆ, ಮುಖ್ಯವಾದಂತ ಒಂದು ನಮ್ಮ ಬ್ರೈನ್ ಅಲ್ಲಿ ಇರ್ತಕ್ಕಂಥ ಆರ್ಗನೈಸೇಷನ್ ಆರ್ಗ್ಯಾನ್ಸ್ ಅಂತಂದ್ರೆ ಥಾಲಮಸ್ ಅಂತ ಹೇಳಿ. ಈ ಥಾಲಮಸ್ಸು ನಮಗೆ ಎರಡು ರೀತಿಯ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಒಂದು ಫಿಸಿಯಾಲಜಿಕಲ್ ರೆಸ್ಪಾನ್ಸ್ ಇಸ್ ಆಕ್ಟಿವೇಟ್ ಆಗ್ಬಿಡುತ್ತೆ ಯಾವಾಗ ನಮಗೆ ನರ್ವ್ ಸ್ಟಿಮ್ಯುಲಸ್ ಇಂದ ಎಮಿನೇಟ್ಸ್ ಫ್ರಮ್ ದ ಥಾಲಮಸ್ ಇಂದ ನರ್ವ್ ಸ್ಟಿಮ್ಯುಲಸ್ ಎಮಿನೇಟ್ ಆದಾಗ ಅಥವಾ ಸ್ಟಿಮ್ಯುಲೇಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಫಿಸಿಯಾಲಜಿಕಲ್ ರೆಸ್ಪಾನ್ಸ್ ಆಕ್ಟಿವೇಟ್ ಆಗ್ತಕ್ಕಂಥದ್ದು. ಇನ್ನೊಂದು ಮೆಸೇಜ್ ಇಸ್ ಸೆಂಟ್ ಸೆರೆಬ್ರಲ್ ಕಾರ್ಟೆಕ್ಸ್ ವಿತ್ ರಿಗಾರ್ಡ್ ಟು ಎಮೋಷನಲ್ ಎಕ್ಸ್ಪೀರಿಯನ್ಸ್. ನಮಗೆ ಗೊತ್ತಿರಬೇಕು ಸೆರೆಬ್ರಲ್ ಕಾರ್ಟೆಕ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಅವರ್ ಬ್ರೈನ್. ನಮಗೆ ಸೆರೆಬ್ರಲ್ ಕಾರ್ಟೆಕ್ಸ್ ನಾವು ಡಿವೈಡ್ ಮಾಡ್ತೀವಿ, ಲೆಫ್ಟ್ ಅಂಡ್ ರೈಟ್ ಬ್ರೈನ್ ಅಂತ ಡಿವೈಡ್ ಮಾಡ್ತೀವಿ. ಇದರಲ್ಲಿ ಬಹಳ ಮುಖ್ಯವಾಗಿ ಫಿಸಿಯಾಲಜಿಕಲ್ ಒಂದು ರೆಸ್ಪಾನ್ಸಸ್ ಆಕ್ಟಿವೇಟ್ ಆದಂಥ ಸಂದರ್ಭದಲ್ಲಿ ಸೆರೆಬ್ರಲ್ ಕಾರ್ಟೆಕ್ಸ್ಗೆ ಎಕ್ಸ್ಪೀರಿಯನ್ಸ್ ಹೋಗ್ತಕ್ಕಂಥದ್ದು, ಆವಾಗ ನಮಗೆ ಒಂದು ಫೀಲಿಂಗ್ಸ್ ಆಗ್ತಕ್ಕಂಥದ್ದು. ಈ ರೀತಿಯ ಒಂದು ಭಾವನೆ ಅಥವಾ ಈ ರೀತಿಯ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಅವರು ಬೇಸಿಕಲಿ ಥಾಲಮಸ್ ಬಗ್ಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕ್ಯಾನನ್ ಬರ್ಡ್ ಥಿಯರಿ ಅಂತ ಹೇಳ್ಬೋದು. ಸೊ ಇದಾದ ನಂತರ ನಾವು ಇನ್ನೂ 2-3 ಸಿದ್ಧಾಂತಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಅದಾದ ನಂತರ ನಾವು ಉಪಸಂಹಾರಕ್ಕೆ ಹೋಗೋಣ. ಈಗ ನಾವು ಮೊದಲೇ ಹೇಳಿದಾಗೆ ನರ್ವ್ ಸ್ಟಿಮ್ಯುಲಸ್ ಅಂತಕ್ಕಂಥ ಒಂದು ವಿಷಯವನ್ನ ನಾವು ಹೇಳಿದ್ವಿ. ಇದರಲ್ಲಿ ನಾವು ಥಾಲಮಸ್ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಕ್ಯಾನನ್ ಬರ್ಡ್ ಥಿಯರಿ. ಈ ಎರಡು ಥಿಯರಿಗಳು ತನ್ನದೇ ಆದಂತ ಒಂದು ಅಪ್ಲಿಕೇಶನ್ಸ್ ಇದೆ ನಮಗೆ ಈ ವಿಷಯದಲ್ಲಿ ಸಂಬಂಧಪಟ್ಟ ಹಾಗೆ. ಸೊ ಈ ಥಿಯರಿಯನ್ನ ನೀವು ಅರ್ಥ ಮಾಡ್ಕೊಳ್ಬಹುದು, ಅಥವಾ ನಿಮ್ಮ ಬೇರೆ ಬೇರೆ ಪುಸ್ತಕಗಳಲ್ಲೂ ಕೂಡ ಹೆಚ್ಚಿನ ಒಂದು ವಿಷಯವನ್ನ ನೀವು ಇದನ್ನ ಅರ್ಥ ಮಾಡ್ಕೊಳ್ಬಹುದು. ಡಯಾಗ್ರಾಮ್ಸ್ ಅಲ್ಲೂ ಕೂಡ ನಿಮಗೆ ಹೆಚ್ಚಿನ ಒಂದು ಚಿತ್ರಣವನ್ನ ಅರ್ಥ ಮಾಡ್ಕೊಂಡು ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಮನಸ್ಸಲ್ಲಿ ಉಳಿಸ್ಕೊಳ್ಳೋಕೆ ಇದು ಬಹಳ ಅನುಕೂಲವಾಗಿರ್ತಕ್ಕಂಥ ಒಂದು ವಿಚಾರ ಅಂತ ಹೇಳ್ಬೋದು. ನಾವು ಮುಂದೆ ಸ್ಕ್ಯಾಚರ್ ಮತ್ತು ಸಿಂಗರ್ ಸಿದ್ಧಾಂತ ಅಂತಕ್ಕಂಥ ಒಂದು ವಿಷಯ ಇದೆ. ಸ್ಕ್ಯಾಚರ್ ಮತ್ತು ಸಿಂಗರ್ ಸಿದ್ಧಾಂತದ ಪ್ರಕಾರ ಎಮೋಷನ್ಸ್ ಅಂತಕ್ಕಂಥದ್ದು ಅಥವಾ ಭಾವನೆಗಳು ಪರಿಸರದ ಸೂಚನೆಗಳ ಮೇಲೆ ಆಧಾರದ ಮೇಲೆ, ಎನ್ವೈರನ್ಮೆಂಟಲ್ ಕ್ಯೂಸ್ ಅಂತ ಕರಿತೀವಿ, ನಿಗದಿತವಲ್ಲದ ಜೈವಿಕ ಬದಲಾವಣೆಗಳು ದೇಹದಲ್ಲಿ ಆಗುತ್ತವೆ ಅಂದ್ರೆ ಈಗ ಎನ್ವೈರನ್ಮೆಂಟಲ್ ಕ್ಯೂಸ್, ಬೇಸ್ಡ್ ಆನ್ ಎನ್ವೈರನ್ಮೆಂಟಲ್ ಕ್ಯೂಸ್ ನಮಗೆ ಅನ್ನೋನ್ ಎಕ್ಸ್ಪೀರಿಯನ್ಸ್ ಅಥವಾ ಅನ್ಸ್ಪೆಸಿಫಿಕ್ ಚೇಂಜಸ್ ಇನ್ ಅವರ್ ಆರ್ಗ್ಯಾನಿಸಮ್ಸ್, ಇನ್ ಅವರ್ ಆರ್ಗ್ಯಾನಿಕ್ ಬಾಡಿ ಅಂತಕ್ಕಂಥ. ಉದಾಹರಣೆಗೆ ನಾವು ಈ ಹಿಮಾಲಯ ಅಥವಾ ಈಗ ನಾವು ದೆಹಲಿಯಿಂದ ನಾವು ಶಿಮ್ಲಾಕ್ಕೆ ಪ್ರಯಾಣ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳೋದಾದ್ರೆ, ನಾವು ಶಿಮ್ಲಾವನ್ನ ತಲುಪುವ ಇನ್ನೇನು ನಾವು ಹತ್ರಕ್ಕೆ ಬಂದಿದ್ದೀವಿ ಅಂದ್ರೆ ನಮ್ಮ ದೇಹದಲ್ಲಿ ಈ ದೆಹಲಿಯಿಂದ ನಾವು ಪ್ರಯಾಣ ಮಾಡಿ ಚಂಡೀಗಢ ಅಥವಾ ಬೇರೆ ಪ್ರದೇಶಗಳನ್ನು ಮುಗಿಸಿದ ನಂತರ ನಾವು ಶಿಮ್ಲಾಕ್ಕೆ ಹೋದಾಗ ಅಲ್ಲಿ ಹಿಲ್ ಸ್ಟೇಷನ್ ಆಗಿರೋದ್ರಿಂದ ನಮ್ಮ ಶರೀರದ ಮೇಲೆ ಒಂದು ಪ್ಲೇಸೆಂಟ್ ಎಕ್ಸ್ಪೀರಿಯನ್ಸ್ ಆಗ್ತಕ್ಕಂಥ ಒಂದು ರೀತಿ ನಮಗೆ ತಣ್ಣನೆಯ ಅನುಭವ ಆಗ್ತಕ್ಕಂಥದ್ದು. ಆ ತಣ್ಣನೆಯ ಅನುಭವ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಎನ್ವೈರನ್ಮೆಂಟ್ ಬದಲಾದಾಗ ಮಾತ್ರ ಗೊತ್ತಾಗ್ತಕ್ಕಂಥದ್ದು. ಇಟ್ಸ್ ವೆರಿ ಇಂಪಾರ್ಟೆಂಟ್.
ನಮಗೆ ಯಾವ ರೀತಿ ಎನ್ವೈರ್ನಮೆಂಟ್ ತಕ್ಷಣ ಬದಲಾಗುತ್ತೆ ಅಂದಾಗ ನಮ್ಗಲ್ಲಿ ನಾವು ಇದು ಶಿಮ್ಲಾ ಹಿಲ್ ಸ್ಟೇಷನ್ ಆಗಿ ಬಂದಿರೋದ್ರಿಂದ ಇಲ್ಲಿ ನಮಗೆ ತಣ್ಣನೆಯ ಅನುಭವ ಆಗ್ತಕ್ಕಂಥದ್ದು. ಈಗ ನಾವು ಮೇ ತಿಂಗಳಲ್ಲಿ ನಾವು ದೆಹಲಿಯಿಂದ ಶಿಮ್ಲಾಕ್ಕೆ ಪ್ರಯಾಣ ಮಾಡಿದ್ವಿ ಅಂದ್ರೆ ನಮಗೆ ತುಂಬಾ ಬೆವರಿನಿಂದ ನಾವು ದೆಹಲಿಯನ್ನು ಬಿಡಬೇಕಾಗತ್ತೆ. ನಾವು ಶಿಮ್ಲಾವನ್ನ ತಲುಪುವ ಹಂತಕ್ಕೆ ಬಂದಾಗ ಅಲ್ಲಿ ಆಟೋಮೆಟಿಕಲಿ ನಮಗೆ ಆ ರೀತಿಯ ಒಂದು ಉಷ್ಣತೆಯ ಅನುಭವ ಆಗೋದಿಲ್ಲ. ಸೊ ಅದಕ್ಕೆ ನಾವು ಈ ರೀತಿ ಪರಿಸರದಲ್ಲಿ ಆಗ್ತಕ್ಕಂಥ ಕ್ಯೂಸ್ ಹೇಗೆ ನಮ್ಮ ಜೈವಿಕ ಬದಲಾವಣೆಗಳ ಮೇಲೆ ಬದಲಾವಣೆಗಳನ್ನು ತರುತ್ತೆ ಅಂತಕ್ಕಂಥ ಜೈವಿಕ ಬದಲಾವಣೆಗಳಲ್ಲಿ ಅನ್ಸ್ಪೆಸಿಫಿಕ್ ನಮಗೆ ಗೊತ್ತಾಗೋದಿಲ್ಲ, ತಕ್ಷಣ ನಮಗೆ ಬೇರೆ ಬೇರೆ ರೀತಿಯ ಅನುಭವಗಳು ಆಗ್ತಕ್ಕಂಥದ್ದು. ತಣ್ಣನೆ ಪ್ಲೇಸೆಂಟ್ ಎನ್ವೈರನ್ಮೆಂಟ್ ಆಗ್ತಕ್ಕಂಥದ್ದು, ಏನೋ ಮನಸ್ಸಿಗೆ ಪ್ರಫುಲ್ಲತೆ ಬರ್ತಕ್ಕಂಥದ್ದು, ಅಥವಾ ನಮಗೆ ನೆಗಡಿ ಆಗ್ತಕ್ಕಂಥದ್ದು, ಅಥವಾ ತಲೆನೋವು ಬರ್ತಕ್ಕಂಥದ್ದು, ಶೀತದ ಮಾರುತಗಳು ಬರ್ತಕ್ಕಂಥದ್ದು, ಒಂಥರ ಪ್ಲೇಸೆಂಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಉಷ್ಣತೆಯಿಂದ ಅಥವಾ ನಿಮಗೆ ತುಂಬಾ ಬೆವರಿನ ವಾತಾವರಣಕ್ಕಿಂತ ಅಲ್ಲಿಗೆ ನೀವು ಶೀತಲತೆಯ ಒಂದು ವಾತಾವರಣಕ್ಕೆ ಹೋಗ್ಬೋದು. ಎಷ್ಟು ಇಂಪಾರ್ಟೆಂಟ್ ಇದೆ ಇದರ ಒಂದು ಅರ್ಥವನ್ನ ನೀವು ಸ್ವಲ್ಪ ಮಟ್ಟಿಗೆ ನೀವು ವಿಷಯವನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಈ ವಿಷಯದಲ್ಲಿ ಬಹಳ ಮುಖ್ಯವಾದಂತಹ ವಿಷಯಗಳು ನಮಗೆ ಒಳಿತಕ್ಕಂಥದ್ದು. ಸೊ ಇದು ಸ್ಕ್ಯಾಚರ್ ಮತ್ತು ಸಿಂಗರ್ ಸಿದ್ಧಾಂತವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅದಾದ ನಂತರ ನಾವು ವಿರುದ್ಧ ಪ್ರಕ್ರಿಯೆ ಅಂತ ಆಪೋಸಿಷನಲ್ ಪ್ರೊಸೆಸ್, ಅಪೋನೆಂಟ್ ಪ್ರೊಸೆಸ್ ಅಂತ ಕರಿತೀವಿ ನಾವು ಇದನ್ನ. ಸೊ ಈ ಆಪೋನೆಂಟ್ ಪ್ರೊಸೆಸ್ ಅಂತ ಏನ್ ಕರಿತೀವಿ, ಹೆಸರೇ ಹೇಳ್ತದೆ. ಆಪೋನೆಂಟ್ ಅಂದ್ರೆ ನೀವು ಹೆಸರಿಂದನೇ ನೀವು ಅರ್ಥ ಮಾಡ್ಕೊಳ್ಬಹುದು, ಬಾಹ್ಯ ಪ್ರಚೋದನೆಗಳಿಗೆ ಸ್ವಯಂ ಚಾಲಿತ ವಿರುದ್ಧ ಪ್ರತಿಕ್ರಿಯೆಗಳು ಇರುತ್ತವೆ ಅಂತ. ಈಗ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಹೇಳ್ತೀವಿ ನ್ಯೂಟನ್ ನಿಯಮ ಅಂತ, ಎವರಿ ಆಕ್ಷನ್ ಆಸ್ ರಿಯಾಕ್ಷನ್ಸ್ ಅಂತ ಹೇಳಿ, ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ಸ್ ಅಂತ ಇರುತ್ತೆ. ಸೊ ಆ ಒಂದು ರೀತಿಯ ಸಿದ್ಧಾಂತ ಅಂತಾನೆ ಹೇಳ್ಬೋದು ನಾವು ಇದನ್ನ. ಅಂದ್ರೆ ಬಾಹ್ಯ ಪ್ರಚೋದನೆಗಳಿಗೆ ನಾವು ಸ್ಟಿಮ್ಯುಲೇಟ್ ನಮಗೆ ಆಟೋಮೆಟಿಕಲಿ ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇರುತ್ತೆ. ಉದಾಹರಣೆಗೆ ಈಗ ನಾನು ಮೊದಲೇ ಕೊಟ್ಟಂತ ಉದಾಹರಣೆಗೆ ದೆಹಲಿಯಿಂದ ಶಿಮ್ಲಾಕ್ಕೆ ನಾವು ಪ್ರಯಾಣ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ, ರಾತ್ರಿಯ ಸಮಯ ಅಂತ ಇಟ್ಕೊಳ್ಳೋಣ. ಆ ರಾತ್ರಿಯ ಸಮಯದಲ್ಲಿ ತುಂಬಾ ಚಳಿ ಇರ್ತಕ್ಕಂಥ ವಾತಾವರಣ ಅಂತ ಇಟ್ಕೊಳ್ಳಿ. ಈಗ ನೀವು ದೆಹಲಿಯಿಂದ ಪ್ರಯಾಣ ಮಾಡುವಾಗ ದೆಹಲಿಯಲ್ಲಿ ಅಷ್ಟು ಶೀತ ಇರೋದಿಲ್ಲ, ಬಟ್ ನೀವು ಶಿಮ್ಲಾಕ್ಕೆ ಹತ್ರ ಆದಾಗೆ ನಿಮಗೆ ಒಂದು ರೀತಿ ಒಂದು ಪ್ಲೇಸೆಂಟ್ ಎನ್ವೈರನ್ಮೆಂಟ್ ನಿಮಗೆ ಬರ್ತಕ್ಕಂಥದ್ದು. ಆ ಪ್ಲೇಸೆಂಟ್ ಎನ್ವೈರನ್ಮೆಂಟ್ ನೀವು ರಾತ್ರಿ ನಿದ್ದೆ ಇರೋದ್ರಿಂದ ನೀವು ಯಾವುದೇ ರೀತಿಯ ಒಂದು ಬೆಡ್ಶೀಟ್ ಅನ್ನು ಒತ್ಕೊಂಡಿರೋದಿಲ್ಲ, ಆದ್ರೆ ತಂತಾನೆ ನೀವು ನಿದ್ದೆಗಣ್ಣಲ್ಲೂ ಕೂಡ ನಿಮ್ಮ ಶರೀರ ಕೇಳಿದಾಗ, ನಿಮಗೆ ಚಳಿಯ ಅನುಭವ ಆಗಿದಾಗ ಆಟೋಮೆಟಿಕಲಿ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಆ ಚಳಿಯ ಒಂದು ಇದಕ್ಕೆ ನೀವು ಹೋಗ್ತಕ್ಕಂಥ ಸಂದರ್ಭ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಇದು ಒಂದು ವಿರುದ್ಧ ಪ್ರಕ್ರಿಯೆ ಸಿದ್ಧಾಂತ. ಅರಿವಿನ ಪ್ರಚೋದನೆಯ ಸಿದ್ಧಾಂತ ಅಂತ ಕೊನೆಗೆ ನಾವು ಹೇಳ್ಬೇಕು ಅಂದ್ರೆ ಅಂತ ಹೇಳ್ಬಹುದಾಗಿದೆ. ಅದಾದ ನಂತರ ನಾವು ಉಪಸಂಹಾರವನ್ನ ಮಾಡಬೇಕು ಅಂತ ಹೇಳಿದ್ರೆ ಇದು ಅರಿವಿನ ಪ್ರಚೋದನೆ ಸಿದ್ಧಾಂತ ಕೊನೆಯ ಒಂದು ಸಿದ್ಧಾಂತವಾಗಿತ್ತು, ಬಾಹ್ಯ ಮೂಲಗಳಿಂದ, ಬಾಹ್ಯ ಪರಿಸರದಿಂದ ಬರುವ ಪ್ರಚೋದನೆ ಅಂತ. ಸೊ ಈ ಎಲ್ಲಾ ರೀತಿಯ ಸಿದ್ಧಾಂತಗಳನ್ನು ಕೂಡ ನಾವು ಮಾತಾಡಿದ್ವಿ. ಮೊದಲು ನಾವು ಪ್ರಾಥಮಿಕ ಮೂಲ ಸ್ವರೂಪದಿಂದ ಹಿಡಿದು ಅದರ ಟೈಪ್ಸ್ ಅಥವಾ ರೀತಿ ಹೇಗಿದೆ ಅಂತ, ಬೇರೆ ಬೇರೆ ರೀತಿಯ ಎಮೋಷನ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ, ಭಾವನೆಗಳು ಹೇಗಿದೆ ಅಂತ ಮಾತಾಡಿದ್ವಿ. ಅದರ ಒಂದು ಕಾರ್ಯ ಸಾಧು ಬಗ್ಗೆನೂ ಕೂಡ ನಾವು ಮಾತಾಡಿದ್ವಿ. ಅದರ ಇಂಪ್ಯಾಕ್ಟ್ ಏನಾಗುತ್ತೆ, ಟೈಪ್ಸ್ ಏನಾಗಿದೆ ಅಂತ ಬೇರೆ ಬೇರೆ ರೀತಿಯ ಸಿದ್ಧಾಂತಗಳನ್ನು ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಕ್ಯಾನನ್ ಬರ್ಡ್ ಥಿಯರಿ ಇರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯ ಒಂದು ಸಿದ್ಧಾಂತಗಳು ಇರ್ಬೋದು. ಸೊ ಇವತ್ತಿನ ಒಂದು ವಿಷಯವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಅಧ್ಯಯನದಲ್ಲಿ ಮತ್ತೆ ನಾವು ಮಾತಾಡೋಣ. ನಮಸ್ಕಾರ.